ನಮಸ್ಕಾರ. ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಒತ್ತಡದ ಜೀವನ ಮತ್ತು ಬದಲಾಗ್ತಾ ಇರೋ ಜೀವನ ಶೈಲಿಯಿಂದ ಜನರಿಗೆ ನೂರಾರು ಸಮಸ್ಯೆಗಳು ಕಾಡ್ತಾನೆ ಇರುತ್ತವೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ IBS ಮತ್ತು ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇನ್ನು ಈ IBS ಮತ್ತು ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಅಂದ್ರೇನು, ಇದು ಯಾವ ರೀತಿ ಕಾಣಿಸಿಕೊಳ್ಳುತ್ತೆ, ಈ ಸಮಸ್ಯೆ ಕಾಣಿಸಿಕೊಂಡ ಮೇಲೆ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಹೇಗೆ, ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಯಾವ ರೀತಿ ಮಾಡ್ಕೊಳ್ಬೇಕು, ಇದೆಲ್ಲದರ ಕುರಿತು ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾಗಿರುವಂತಹ ಡಾಕ್ಟರ್ ರಶ್ಮಿ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೆಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಎಸ್ ಡಾಕ್ಟರ್, ಇನ್ನು ಇತ್ತೀಚಿನ ದಿನಗಳಲ್ಲಿ ಈ IBS ಮತ್ತು ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಅನ್ನೋದು ತುಂಬ ಕಾಮನ್ ಆಗಿಬಿಟ್ಟಿದೆ. ಬಹಳಷ್ಟು ಜನ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಮೊದಲಿಗೆ ಈ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಅಂದರೆ ಏನು ಡಾಕ್ಟರ್? ಸೊ ಗ್ಯಾಸ್ಟ್ರೈಟಿಸ್ ಆ್ಯಂಡ್ IBS ನವಡೇಸ್ ವಿ ಸೀನ್ ಲಾಟ್ ಆಫ್ ಪೀಪಲ್, ತುಂಬ ಜನರಲ್ಲಿ ನೋಡ್ತೀವಿ. ಸೊ ದಿಸ್ ಇಸ್ ಮೇನ್ಲಿ ಡ್ಯೂ ಟು ಲೈಫ್ ಸ್ಟೈಲ್ ಚೇಂಜಸ್ಸಿಂದ ಇರ್ಬೋದು, ಅಥವಾ ಇನ್ನು ಕೆಲವರಲ್ಲಿ ಅನ್ಟೈಮ್ಲಿ ಫುಡ್ ಹ್ಯಾಬಿಟಿಂದ ಇರ್ಬೋದು, ಸ್ವಲ್ಪ ಕೆಲವರಲ್ಲಿ ಫ್ಯಾಮಿಲಿ ಹಿಸ್ಟ್ರಿಯಿಂದ ಕೂಡ ಬರ್ಬೋದು. ಹೀಗೆ ಹಲವಾರು ಕಾರಣಗಳಿಂದ ಗ್ಯಾಸ್ಟ್ರೈಟಿಸ್ ಅಥವಾ IBS ಸಮಸ್ಯೆನ ನೋಡ್ಬೋದು. ಆ್ಯಂಡ್ ಮೊದಲನೇದಾಗಿ ಗ್ಯಾಸ್ಟ್ರೈಟಿಸ್ ಅಂತ ಹೇಳಿದಾಗ ಸೊ ಇನ್ಫ್ಲಮೇಷನ್ ಇನ್ ದ ಲೈನಿಂಗ್ ಆಫ್ GIT ಟ್ರ್ಯಾಕ್ಟ್ ಅಂತ ಹೇಳ್ತೀವಿ. ಸೊ ಅವ್ರಿಗೆ ಮೌತಿಂದ ಇನ್ಫ್ಲಮೇಷನ್ ಶುರು ಆಗ್ಬೋದು. ಆ್ಯಂಡ್ ಇಟ್ ವಿಲ್ ಗೋ ಟು ಈಸೋಫೇಗಸ್, ಅದಾದಮೇಲೆ ಸ್ಟಮಕ್ ಇರ್ಬೋದು, ಅಥವಾ ಇಂಟೆಸ್ಟೈನ್ಸ್ ಇರ್ಬೋದು, ಸೊ ಫೈನಲಿ ರೆಕ್ಟಮ್ ಇರ್ಬೋದು. ಸೊ ಅಲ್ಲಿವರೆಗೂ ಇನ್ಫ್ಲಮೇಷನ್ ಆಗುವಂಥದ್ದು. ಸೊ ಅದರಿಂದ ಅದು ಗ್ಯಾಸ್ಟ್ರೈಟಿಸ್ನ ಕಾಸ್ ಮಾಡುತ್ತೆ. ಇಫ್ ಇಟ್ ಈಸ್ ಅನ್ಟ್ರೀಟೆಡ್ ಇಟ್ ಕ್ಯಾನ್ ಲೀಡ್ ಟು ಎನೋರೆಕ್ಟಲ್ ಡಿಸಾರ್ಡರ್ಸ್, ಅಥವಾ ಹಲವಾರು ಕಾಂಪ್ಲಿಕೇಶನ್ಸ್ಗೆ ಕೂಡ ಅದು ಎಡೆ ಮಾಡಿಕೊಡ್ಬೋದು. ಸೊ ಗ್ಯಾಸ್ಟ್ರೈಟಿಸ್ ಅಂತ ಹೇಳಿದಾಗ ಸೊ ಒನ್ಸ್ ಇನ್ ಎ ಲೈಫ್ ಟೈಮ್ ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡೇ ಇರ್ತಾರೆ ಅವ್ರ ಲೈಫಲ್ಲಿ. ಸೊ ಗ್ಯಾಸ್ಟ್ರಿಕ್ ಬಂದಿದೆ, ಅಥವಾ ಆ್ಯಂಟಾಸಿಡ್ಸ್ನ ತೊಗೊಳ್ಳುವಂಥದ್ದು, ಅಥವಾ ಮನೆ ಮದ್ದನ್ನ ಮಾಡ್ಕೊಳ್ಳುವಂಥದ್ದು, ಹೀಗೆ ಹಲವಾರು ಮೆಡಿಕೇಷನ್ಸ್ನ ಅವರು ತೊಗೊಳ್ತಿರ್ತಾರೆ. ಸೊ ಕೆಲವ್ರಿಗೆ ಆ ಟೈಮ್ ಬೀಯಿಂಗ್ ಕರೆಕ್ಟ್ ಅನಿಸಿದ್ರು ಕೂಡ ಸೊ ಎಗೇನ್ ಇಟ್ ಕೆನ್ ರೆಕರ್ ಅಂತ ಹೇಳ್ಬೋದು. ಸೊ ಆ್ಯಂಡ್ ಅದರಿಂದ ಅವರ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಕೂಡ ಪ್ರೊಲಾಂಗ್ ಆಗುತ್ತೆ. ಸೊ ಒಳಗಡೆ ಹುಣ್ಣಾಗ್ಬೋದು, ಅಥವಾ ಇಂಟೆಸ್ಟೈನಲ್ಲಿ ಇನ್ಫ್ಲಮೇಷನ್ ಆಗುವಂಥದ್ದು ಇರ್ಬೋದು. ಇನ್ನು ಹೆಚ್ಚಾಗಿ ಅವರ ಒಂದು ಇಮ್ಯುನಿಟಿ ಲೋ ಆಗೋದ್ರಿಂದ ಸೊ ದೇ ಕೆನ್ ಫೇಸ್ ಮೋಸ್ಟ್ ಆಫ್ ದಿ ಆ್ಯಂಗ್ಸೈಟಿ ಡಿಸಾರ್ಡರ್ಸ್. ಸೊ ಅವರಲ್ಲಿ ಆತಂಕ ಇರ್ಬೋದು, ಗಾಬರಿ ಇರ್ಬೋದು. ಸೊ ಮೆಂಟಲಿ ಅವರು ಡಿಪ್ರೆಷನ್ಗೆ ಕೂಡ ಒಳಗಾಗುವಂಥದ್ದು ಇಫ್ ಇಟ್ ಈಸ್ ಅನ್ಟ್ರೀಟೆಡ್. ಸೊ ಹಾಗಾಗಿ ಗ್ಯಾಸ್ಟ್ರೈಟಿಸ್ ಅಂತ ಹೇಳಿದಾಗ ಸೊ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ನೆಗ್ಲೆಕ್ಟೇ ಮಾಡುವಂಥದ್ದು ಹೆಚ್ಚು, ಅಥವಾ ಸೆಲ್ಫ್ ಮೆಡಿಕೇಷನ್ ಮಾಡ್ಕೊಳ್ಳೋರೇ ಹೆಚ್ಚು. ಸೊ ಹಲವಾರು ಕಾರಣಗಳಿಂದ ಗ್ಯಾಸ್ಟ್ರೈಟಿಸ್ ಕಾಣಿಸ್ಕೊಳ್ಳುತ್ತೆ. ಸೊ ಅರ್ಲಿ ಸ್ಟೇಜಸಲ್ಲಿ ರೂಲ್ ಔಟ್ ಮಾಡಿ ಟ್ರೀಟ್ಮೆಂಟ್ನ ತೊಗೊಂಡಿದ್ದೇ ಆದಲ್ಲಿ ಫರ್ದರ್ ಕಾಂಪ್ಲಿಕೇಶನ್ಸ್ನ ಕೂಡ ಅವಾಯ್ಡ್ ಮಾಡ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಗ್ಯಾಸ್ಟ್ರೈಟಿಸ್ ಸಮಸ್ಯೆಗೆ ಮುಖ್ಯ ಕಾರಣಗಳೇನು ಅಂತ? ಸೊ ಇನ್ನು ಗ್ಯಾಸ್ಟ್ರೈಟಿಸಲ್ಲಿ ದೇರ್ ಆರ್ 2 ಟೈಪ್ಸ್. ಸೊ ಒನ್ ಈಸ್ ಅಕ್ಯೂಟ್ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ, ಅಂದರೆ ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಅಂತ. ಸೊ ಅಕ್ಯೂಟ್ ಗ್ಯಾಸ್ಟ್ರೈಟಿಸ್ ಅಂತ ಹೇಳಿದಾಗ ಸೊ ಆಲ್ ಆಫ್ ಎ ಸಡನ್ ಕಾಣಿಸ್ಕೊಳ್ಳುವಂಥದ್ದು. ಅಂದರೆ ಕೆಲವ್ರಿಗೆ ಕೆಲವು ಫುಡ್ ಐಟಮ್ಸ್ ತೊಗೊಂಡಾಗ, ಫಾರ್ ಎಕ್ಸಾಂಪಲ್ ಸ್ಪೈಸಿ ಇರ್ಬೋದು, ಮಸಾಲ ಫುಡ್ ಇರ್ಬೋದು, ಅಥವಾ ಗ್ರೀನ್ ಚಿಲ್ಲಿ ಫುಡ್ ಐಟಮ್ಸ್ ಇರ್ಬೋದು, ಅಥವಾ ನಾನ್ ವೆಜ್ ಫುಡ್ ಐಟಮ್ಸ್ ಇರ್ಬೋದು. ಸೊ ಇದನ್ನು ತೊಗೊಂಡಾಗಷ್ಟೇ ಅವ್ರಿಗೆ ಆ ಗ್ಯಾಸ್ಟ್ರೈಟಿಸ್ ಕಾಣಿಸ್ಕೊಳ್ಳುತ್ತೆ. ಸೊ ಎಗೇನ್ ಮತ್ತೆ ಅದು ರೆಕರ್ ಆಗೋದಿಲ್ಲ. ಸೊ ಮತ್ತೆ ಆ ಫುಡ್ ತೊಗೊಂಡಾಗ ಟ್ರಿಗರ್ ಆಗಿ ಬರುವಂಥದ್ದು. ಸೊ ಇದನ್ನು ಅಕ್ಯೂಟ್ ಗ್ಯಾಸ್ಟ್ರೈಟಿಸಲ್ಲಿ ನೋಡ್ತೀವಿ. ಆ್ಯಂಡ್ ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಅಂತ ಹೇಳಿದಾಗ ಸೊ ಇಯರ್ಸ್ ಟುಗೆದರ್ ದೆಲ್ ಬಿ ಸಫರಿಂಗ್. ಮೋರ್ ದೆನ್ 5 years 6 years ಆದರೂ ಯಾವುದೇ ರೀತಿಯ ಫುಡ್ ಐಟಮ್ಸ್ ತೊಗೊಂಡ್ರೂ ಕೂಡ ಸೊ ಅವ್ರಿಗೆ ಗ್ಯಾಸ್ಟ್ರೈಟಿಸ್ ಕಾಣಿಸ್ಕೊಳ್ಳುವಂಥದ್ದು. ಆ್ಯಂಡ್ ದಿಸ್ ಈಸ್ ಡ್ಯೂ ಟು H. pylori ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ಬೋದು, ಅಥವಾ ಹೆಚ್ಚಾಗಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಸೆಕ್ರೇಷನಿಂದ ಆಗಿರ್ಬೋದು. ಆ್ಯಂಡ್ ಸಮ್ಟೈಮ್ಸ್ ಫ್ಯಾಮಿಲಿ ಹಿಸ್ಟ್ರಿ ಆಫ್ IBS ಇದೆ, ಅಥವಾ ಗ್ಯಾಸ್ಟ್ರೈಟಿಸ್ ಇದೆ ಅಂತ ಹೇಳಿದಾಗ ಸೊ ದಟ್ ಕ್ಯಾನ್ ಆಲ್ಸೋ ಟ್ರಿಗರ್ ಓವರ್ ಅಂತ. ಇನ್ ಸಮ್ ಕೇಸಸ್ ಡ್ಯೂ ಟು ಲಾಂಗ್ ಸ್ಟ್ಯಾಂಡಿಂಗ್ ಇನ್ಫ್ಲಮೇಷನ್ ಇರ್ಬೋದು, ಅಥವಾ ಪದೇ ಪದೇ ಅವ್ರಿಗೆ ಫೀವರ್ ಬರುವಂಥದ್ದು ಇರ್ಬೋದು. ಎಕ್ಸಾಂಪಲ್ ಟೈಫಾಯ್ಡ್ ಅಥವಾ ಎಂಟ್ರಿಕ್ ಫೀವರ್ ಅಂತ ಹೇಳ್ಬೋದು, ಕರಳು ಜ್ವರ ಅಂತ. ಸೊ ರಿಪೀಟೆಡ್ ಆಗಿ ಆದಲ್ಲಿ ಸೊ ಅದರಿಂದ ಕೂಡ ಆ ಥರ ಸಮಸ್ಯೆಗೆ ಲೀಡ್ ಮಾಡ್ಬೋದು. ಆ್ಯಂಡ್ GERD ಅಂತ ಹೇಳ್ತೀವಿ, ಅಂದರೆ ಗ್ಯಾಸ್ಟ್ರೋ ಇಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸಾರ್ಡರ್ ಅಂತ. ಸೊ ಹೆಚ್ಚಾಗಿ ಇನ್ಫ್ಲಮೇಷನ್ ಆಗಿ ಆ್ಯಂಡ್ ಅದರಿಂದ H. pylori ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಕೂಡ ಆಗ್ಬೋದು, ಅಥವಾ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಸೆಕ್ರೇಷನ್ ಹೆಚ್ಚಾದಾಗ ಸೊ ಇಟ್ ಕೆಲ್ ಸ್ಟಾರ್ಟ್ ರಿಗರ್ಜಿಟೇಷನ್. ಸೊ ಅದರಿಂದ ಅವ್ರಿಗೆ ಹಲವಾರು ಪ್ರಾಬ್ಲಮ್ನ ಅವರು ಫೇಸ್ ಮಾಡ್ತಿರ್ತಾರೆ. ಓಕೆ ಡಾಕ್ಟರ್, ಇನ್ನು ಈ ಗ್ಯಾಸ್ಟ್ರೈಟಿಸ್ ಸಮಸ್ಯೆಯ ಲಕ್ಷಣಗಳೇನು ಅಂತ, ಸಿಂಪ್ಟಮ್ಸ್? ಸೊ ಇನ್ನು ಗ್ಯಾಸ್ಟ್ರೈಟಿಸ್ ಅಂತ ಹೇಳಿದಾಗ ಸೊ ವಿ ನೀಡ್ ಟು ಸಿ. ಸೊ ಕೆಲವ್ರಿಗೆ ಕೆಲವು ಸೆಟ್ ಆಫ್ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಕಾಣಿಸುತ್ತೆ, ಒಬ್ಬೊಬ್ಬರಲ್ಲಿ ಒಂದೊಂಥರ ರೋಗ ಲಕ್ಷಣಗಳು ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಮೋಸ್ಟ್ ಆಫ್ ದಿ ಸಿಮ್ಟಮ್ಸ್ ಕಾಮನ್ ಆಗಿ ನೋಡೋದಾದರೆ ಸೊ ಗ್ಯಾಸ್ಟ್ರೈಟಿಸ್ ಅಂತ ಹೇಳಿದ್ರೆ ಸೊ ಅವ್ರಿಗೆ ಸಡನ್ನಾಗಿ
ಚೆಸ್ಟ್ ಬರ್ನ್ ಆಗ್ಬೋದು, ಇದೇನು ಉರಿ ಆಗುವಂಥದ್ದು, ಉಳಿತೇಗು ಬರುವಂಥದ್ದು, ಸೋರ್ ಎರೆಕ್ಟೇಷನ್ಸ್ ಅಂತ ಹೇಳ್ತೀವಿ. ಸೊ ಸಮ್ಟೈಮ್ಸ್ ಬೆಲ್ಚಿಂಗ್ ಇರ್ಬೋದು ಅಥವಾ ಇಕಫ್ ಇರ್ಬೋದು. ಸೊ ನಾವು ಕಂಟಿನ್ಯೂ ಡಿಸ್ಟೆನ್ಷನ್ ಆಫ್ ದಿ ಅಬ್ಡಮನ್ ಅಂದರೆ ಹೊಟ್ಟೆ ಉಬ್ಬರಿಸ್ಕೊಳ್ಳುವಂಥದ್ದು. ಸೊ ಈ ಥರ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ನ ಅವರು ಫೇಸ್ ಮಾಡ್ತಿರ್ತಾರೆ. ಸೊ ಕೆಲವ್ರಿಗೆ ಅಪ್ಪರ್ ಪೇನ್ ಅಬ್ಡಮನ್, ಸಡನ್ನಾಗಿ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ, ಅಥವಾ ಸಡನ್ನಾಗಿ ಬ್ಯಾಕಲ್ಲಿ ಕ್ಯಾಚ್ ಆಗುವಂಥದ್ದು, ಸೊ ಅಥವಾ ಚೆಸ್ಟಲ್ಲಿ ಪೇಯ್ನ್ ಬರುವಂಥದ್ದು. ಸೊ ಸಮ್ಟೈಮ್ಸ್ ಇದನ್ನ ಕೆಲವರು ನೆಗ್ಲೆಕ್ಟ್ ಕೂಡ ಮಾಡಿರ್ತಾರೆ ಗ್ಯಾಸ್ಟ್ರೈಟಿಸ್ ಅಂತ. ಸೊ ವಿ ನೀಡ್ ಟು ರೂಲ್ ಔಟ್ ವಿತ್ ಅ ಕಾರ್ಡಿಯಾಕ್ ಇಶ್ಯೂಸ್. ಸೊ ಅವ್ರಿಗೆ ಸಿಮ್ಟಮ್ಸ್ ತುಂಬ ಜಾಸ್ತಿ ಇದೆ, ಸೊ ಚೆಸ್ಟ್ ಪೇಯ್ನ್ ಆಗ್ತಿದೆ ಅಥವಾ ಅವ್ರಿಗೆ ಲೆಫ್ಟ್ ಹ್ಯಾಂಡ್ಗೆ ರೇಡಿಯೇಷನ್ ಆಗ್ತಿದೆ, ಸ್ವೆಟ್ಟಿಂಗ್ ಆಗ್ತಿದೆ ಅಂತ ಹೇಳಿದಾಗ ಸೊ ಸಮ್ಟೈಮ್ಸ್ ಇಟ್ ಮೇ ಬಿ ಎಮರ್ಜೆನ್ಸಿ ಟು. ಸೊ ಅವ್ರಿಗೆ ಕಾರ್ಡಿಯಾಕ್ ಇಶ್ಯೂಸ್ ಏನಾದರೂ ಇದೆಯಾ ಅಂತ ಹೇಳಿ ರೂಲ್ ಔಟ್ ಮಾಡ್ಕೊಳ್ಳುವಂಥದ್ದು ಉತ್ತಮ. ಆ್ಯಂಡ್ ಕಂಟಿನ್ಯೂ ಅವ್ರಿಗೆ ಸಿಮ್ಟಮ್ಸ್ ಈ ಥರ ಬರ್ತಿದೆ ಅಂತ ಹೇಳಿದಾಗ ಸೊ ಅದನ್ನು ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ಬೋದು. ಸೊ ದಟ್ ಕ್ಯಾನ್ ಲೀಡ್ ಟು ಇಂಡೈಜೆಷನ್ ಹೆಚ್ಚಾಗ್ತಾ ಹೋಗ್ತಿದ್ದಂಗೆ ಸೊ ಅವ್ರಿಗೆ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಕೂಡ ಆಗ್ಬೋದು, ಅಥವಾ ಸ್ಟೂಲ್ಸ್ ಕ್ಲಿಯರ್ ಆಗೋದಿಲ್ಲ, ರಿಪೀಟೆಡ್ಲಿ ದೇ ನೀಡ್ ಟು ಗೋ ಫಾರ್ ವಾಶ್ರೂಮ್ಸ್. ಸೊ ಹೆಚ್ಚಾಗಿ ಆ್ಯಂಗ್ಸೈಟಿ ಆಗುತ್ತೆ, ಗಾಬರಿ ಒಳಗಾಗುವಂಥದ್ದು, ಅಥವಾ ಅವ್ರಿಗೆ ಎದೆ ಬಡಿತ ಜೋರಾಗುವಂಥದ್ದು. ಸೊ ಆ್ಯಂಗ್ಸೈಟಿ ನ್ಯೂರೋಸಿಸ್ ಅಂತ ಹೇಳ್ತೀವಿ. ಸೊ ದಟ್ ಕ್ಯಾನ್ ಲೀಡ್ ಟು ಮೋಸ್ಟ್ ಆಫ್ ದಿ ಕೇಸಲ್ಲಿ IBS ಅಂದರೆ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಥವಾ ಡಿಸಾರ್ಡರ್ಗೆ ಅದು ಲೀಡ್ ಮಾಡ್ಬೋದು. ಓಕೆ ಡಾಕ್ಟರ್, ಇನ್ನು ಇತ್ತೀಚಿನ ದಿನಗಳಲ್ಲಿ ಈ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಎಲ್ಲ ಏಜ್ ಗ್ರೂಪ್ನವರಲ್ಲೂ ಕಾಣಿಸ್ತಾ ಇದೆ. ಹೆಚ್ಚಾಗಿ ಯಾವ ಏಜ್ ಗ್ರೂಪಲ್ಲಿ ಇದು ಕಾಣಿಸುತ್ತೆ ಅಂತ? ಸೊ ಗ್ಯಾಸ್ಟ್ರೈಟಿಸ್ ಹೆಚ್ಚಾಗಿ ವಯಸ್ಕರಲ್ಲಿ ನಾವು ನೋಡುವಂಥದ್ದು, ಬಿಕಾಸ್ ಏಜ್ ಓಲ್ಡ್ ಚೇಂಜಸ್ ಆಗ್ತಿದ್ದಂಗೆ ಸೊ ಅವ್ರಿಗೆ ಒಂದು ಆ ಡೈಜೆಸ್ಟಿವ್ ಕೆಪಾಸಿಟಿ ಕಮ್ಮಿ ಆಗ್ತಾ ಬರುತ್ತೆ. ಸೊ ಜೀರ್ಣಕ್ರಿಯೆ ಆಗಿರ್ಬೋದು, ಪಚನಕ್ರಿಯೆ ಆಗಿರ್ಬೋದು, ಸೊ ಯಾವಾಗ ಕಮ್ಮಿ ಆಗುತ್ತೆ. ಆ್ಯಂಡ್ ಅಲಾಂಗ್ ವಿತ್ ದಟ್ ಸೊ ಅವ್ರಿಗೆ ಮಲ್ಟಿಪಲ್ ಮೆಟಬಾಲಿಕ್ ಡಿಸಾರ್ಡರ್ಸ್ ಇರುತ್ತೆ, ಲೈಕ್ ಡಯಾಬಿಟಿಕ್ ಇರ್ಬೋದು, ಹೈಪರ್ಟೆನ್ಷನ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಹೀಗೆ ಹಲವಾರು ಮೆಡಿಸಿನ್ಸ್ನ ಅವರು ತೊಗೊಳ್ತಿರ್ತಾರೆ. ಸೊ ಡ್ರಗ್ ಇಂಡ್ಯೂಸ್ಡ್ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ. ಸೊ ಯಾವಾಗ ಹೆಚ್ಚಾಗಿ ಮೆಡಿಸಿನ್ಸ್ ಯೂಸ್ ಮಾಡ್ತಾರೋ ಸೊ ಅದರಿಂದ ಕೂಡ ಗ್ಯಾಸ್ಟ್ರೈಟಿಸ್ ಟ್ರಿಗರ್ ಆಗಿ ಬರ್ಬೋದು. ಆ್ಯಂಡ್ ವಿ ಸಿ ಮೋರ್ ಇನ್ ದ ಓಲ್ಡ್ ಏಜ್ ಪೀಪಲ್. ಆ್ಯಂಡ್ ಯಂಗೇಜಲ್ಲೂ ಕೂಡ ನೋಡ್ಬೋದು. ಸೊ ಮಕ್ಕಳಲ್ಲಿ ಕೂಡ ನಾವು ಗ್ಯಾಸ್ಟ್ರೈಟಿಸ್ ಸಮಸ್ಯೆನ ನೋಡ್ತೀವಿ. ಸೊ ಅವರಲ್ಲಿ ಇಂಡೈಜೆಷನ್ ಆಗ್ತಾ ಇರುತ್ತೆ, ಅಥವಾ ಕಾನ್ಸ್ಟಿಪೇಷನ್ ಆಗುವಂಥದ್ದು, ಮೋಷನ್ ಕ್ಲಿಯರ್ ಆಗೋದಿಲ್ಲ. ಸೊ ಇನ್ನು ಕೆಲವು ಮಕ್ಕಳಲ್ಲಿ ನಾಸಿಯಾ ಅಂದರೆ ಒಮಿಟಿಂಗ್ ಸೆನ್ಸೇಷನ್ ಇರ್ಬೋದು, ಸೊ ಅಥವಾ ಹೊಟ್ಟೆ ನೋವು ಅಂತ ಹೇಳ್ತಿರ್ತಾರೆ. ಸೊ ಅದೆಲ್ಲ ಗ್ಯಾಸ್ಟ್ರೈಟಿಸ್ ಸಿಮ್ಟಮ್ಸ್ ಇರುತ್ತೆ. ಆ್ಯಂಡ್ ಅನ್ಟೈಮ್ಲಿ ಫುಡ್ ಹ್ಯಾಬಿಟಿಂದ ಕೂಡ ಬರ್ಬೋದು. ಸೊ ಹೆಚ್ಚಾಗಿ ಲೈಕ್ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡುವಂಥದ್ದು ಇರ್ಬೋದು. ಸೊ ಅದ್ರ ಬದಲು ಅವರು ಲೈಕ್ ಬ್ರೆಡ್ ಅಥವಾ ಕಾಫಿ ತೊಗೊಳ್ಳುವಂಥದ್ದು ಇರ್ಬೋದು. ಸೊ ಮೈದಾ, ಸ್ಟಾರ್ಚ್ ಬೇಸ್ಡ್ ಫುಡ್, ಸೊ ಇಂಥದ್ದನ್ನು ತೊಗೊಂಡಾಗ ಸೊ ಮತ್ತಷ್ಟು ಅದು ಟ್ರಿಗರ್ ಮಾಡ್ತಾ ಹೋಗುತ್ತೆ. ಸೊ ದಟ್ ಕ್ಯಾನ್ ಲೀಡ್ ಟು ಗ್ಯಾಸ್ಟ್ರೈಟಿಸ್. ಆ್ಯಂಡ್ ಎಗೇನ್ ಕೆಲವರಲ್ಲಿ ಒಂದು ಸ್ಲೀಪ್ ಪ್ರಾಪರ್ ಆಗಿರೋದಿಲ್ಲ, ಸೊ ಅದರಿಂದ ಟ್ರಿಗರ್ ಆಗ್ಬೋದು. ಆ್ಯಂಡ್ ಇಟ್ ಕ್ಯಾನ್ ಕಾಸ್ ಗ್ಯಾಸ್ಟ್ರಿಕ್ ಹೆಡ್ಏಕ್ ಆಲ್ಸೋ, ಸಿವಿಯರ್ ಆಗಿ ಹೆಡ್ಏಕ್ ಕಾಣಿಸ್ಕೊಳ್ಳುವಂಥದ್ದು. ಆ್ಯಂಡ್ ಸಮ್ಟೈಮ್ಸ್ ಇಟ್ ಕೆ ಲೀಡ್ ಟು ಒಮಿಟಿಂಗ್, ಕೆಲವ್ರಿಗೆ ಒಮಿಟ್ ಆದಮೇಲೆ ಅದು ರಿಲೀಫ್ ಆಗುವಂಥದ್ದು. ಸೊ ಗ್ಯಾಸ್ಟ್ರಿಕ್ ನರ್ವ್ ಇರಿಟೇಷನಿಂದ ಅದು ಟ್ರಿಗರಿಂಗ್ ಫ್ಯಾಕ್ಟರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಸಮ್ಟೈಮ್ಸ್ ಮಿಡಲ್ ಏಜ್ ಗ್ರೂಪಲ್ಲೂ ಕೂಡ ಹೆಚ್ಚಾಗಿ ನೋಡ್ತೀವಿ. ಸೊ ಡ್ಯೂ ಟು ದೇರ್ ಹ್ಯಾಬಿಟ್ಸ್ ಇರ್ಬೋದು, ಅಥವಾ ವರ್ಕ್ ಸ್ಟೈಲ್ಸ್ ಇರ್ಬೋದು, ಹೆಚ್ಚಾಗಿ ಒತ್ತಡವಾದ ಜೀವನ ಶೈಲಿ ಇದ್ದಾಗ, ಅಥವಾ ಸೆಡೆಂಟರಿ ಲೈಫ್ ಸ್ಟೈಲ್ ಹ್ಯಾಬಿಟ್ ಅಂತ ಹೇಳ್ತೀವಿ. ಸೊ ಈಗ ಒಂದೇ ಕಡೆ ಕೂತ್ಕೊಂಡಿರ್ತಾರೆ, ಸೊ ಯಾವುದೇ ರೀತಿ ಎಕ್ಸಸೈಸ್ ಇರೋದಿಲ್ಲ, ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿ ನಿಲ್ಲಿರುತ್ತೆ. ಸೊ ಅವರಲ್ಲಿ ಒಬೆಸಿಟಿ ಕೂಡ ನೋಡ್ಬೋದು. ಸೊ ಯಾವಾಗ ಅವರ ದೇಹದ ತೂಕ ಜಾಸ್ತಿ ಆಗ್ತಾ ಹೋಗುತ್ತೋ ಸೊ ದಟ್ ಕ್ಯಾನ್ ಲೀಡ್ ಟು ಗ್ಯಾಸ್ಟ್ರೈಟಿಸ್. ಇಂಡೈಜೆಷನ್ ಪ್ರಾಬ್ಲಮ್ಗೆ ಅದು ಎಡೆ ಮಾಡಿಕೊಡ್ಬೋದು. ಸೊ ತದನಂತರ ಅದು ಕಂಟಿನ್ಯೂ ಆಗ್ತಿದೆ ಅಂತ ಹೇಳಿದಾಗ GERD ಇರ್ಬೋದು, ಅಥವಾ ಸೊ ಇನ್ನು ಕೆಲವರಿಗೆ H. pylori ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಸಿವಿಯರ್ ಆಗುವಂಥದ್ದು, ಎಸೋಫೆಜಿಟಿಸ್ ಆಗಿರ್ಬೋದು. ಹೀಗೆ ಹಲವಾರು ಸಮಸ್ಯೆಗಳಿಗೆ ಅದು ಲೀಡ್ ಮಾಡ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಒಬ್ಬರು ಕಾಲರ್ ಇದ್ದಾರೆ, ಮಾತಾಡ್ಸ್ಬಿಡೋಣ. ನಮಸ್ಕಾರ. ನಮಸ್ತೆ. ನಮಸ್ತೆ, TV ವಾಲ್ಯೂಮ್ ಮ್ಯೂಟ್ ಮಾಡಿ. ಓಕೆ, ಕಾಲ್ ಕಟ್ ಆಗಿದೆ ಅನಿಸುತ್ತೆ. ಎಸ್ ಡಾಕ್ಟರ್, ಇನ್ನು ಈ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಮುಖ್ಯ ಕಾರಣ ನಾವು ತೆಗೆದುಕೊಳ್ಳುವಂತಹ ಆಹಾರನ, ಅಥವಾ ನಮ್ಮ ದೇಹದಲ್ಲಿ ನಡೆಯುವ ಈ ಡೈಜೆಷನ್ ಪ್ರೋಸೆಸ್ ಏರುಪೇರಿಂದಾನ ಅಂತ? ಸೊ ಹೆಚ್ಚಾಗಿ ನಾವು ತಗೊಳ್ಳೋ ಆಹಾರ ಕೂಡ ಕಾರಣ ಆಗುತ್ತೆ. ಸೊ ಕೆಲವ್ರಿಗೆ ಕೆಲವು ಫುಡ್ ಐಟಮ್ಸ್, ಫಾರ್ ಎಕ್ಸಾಂಪಲ್ ಗ್ಲೂಟಾನ್ ಪ್ರಾಡಕ್ಟ್ಸ್ ತೊಗೊಂಡಾಗ, ಲೈಕ್ ವೀಟ್ ಪ್ರಾಡಕ್ಟ್ಸ್ ಇರ್ಬೋದು, ಸೊ ಅದನ್ನು ತೊಗೊಂಡ್ರೆ ಗ್ಯಾಸ್ಟ್ರೈಟಿಸ್ ಟ್ರಿಗರ್ ಆಗುತ್ತೆ. ಸೊ ಇಮಿಡಿಯೇಟ್ ಹಾರ್ಡ್ ಫುಡ್ ಐಟಮ್ಸಿಂದ ಜಾಸ್ತಿ ಆಗ್ಬೋದು. ಆ್ಯಂಡ್ ಇನ್ನು ಕೆಲವರಲ್ಲಿ ಮೈದಾ, ಸ್ಟಾರ್ಚ್ ಬೇಸ್ಡ್ ಫುಡ್ ಇರ್ಬೋದು, ಸೊ ಅದರಿಂದ ಟ್ರಿಗರ್ ಆಗ್ಬೋದು. ಆ್ಯಂಡ್ ಡೈರಿ ಪ್ರಾಡಕ್ಟ್ಸ್ ಇರ್ಬೋದು, ಅಥವಾ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಹೇಳ್ತೀವಿ. ಸೊ ಆಫ್ಟರ್ ಟೇಕಿಂಗ್ ದ ಮಿಲ್ಕ್ ಅವ್ರಿಗೆ ಅಬ್ಡೊಮೆನ್ ಪೇಯ್ನ್ ಕಾಣಿಸ್ಕೊಳ್ಳುವಂಥದ್ದು, ಅಥವಾ ಚೆಸ್ಟ್ ಬರ್ನ್ ಆಗುವಂಥದ್ದು, ಸೊ ಇಮಿಡಿಯೇಟಾಗಿ ಮೋಷನ್ ಪಾಸ್ ಮಾಡುವಂಥದ್ದು. ಸೊ ಇದೆಲ್ಲ ಅವ್ರಿಗೆ ಗಟ್ ಅಲರ್ಜಿ ಇದ್ದಾಗ, ಅಥವಾ ಸೊ ಕೆಲವರಲ್ಲಿ IBS ಸಮಸ್ಯೆ ಇದ್ದಾಗ, ಸೊ ಮೋಸ್ಟ್ ಆಫ್ ದಿ ಕೇಸಲ್ಲಿ ಅವರು ಸಡನ್ನಾಗಿ ಈ ಥರ ಫೇಸ್ ಕೂಡ ಮಾಡ್ಬೋದು. ಓಕೆ ಡಾಕ್ಟರ್, ಒಬ್ಬರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ತೆ ಅಮ್ಮ, ನಿಮ್ಮ ಹೆಸರು? ನನ್ನ ಹೆಸರು ಸುಂದರಮ್ಮ ಅಂತ. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ನಮಸ್ತೆ ಅಮ್ಮ.
ನಮಸ್ತೆ ಮೇಡಮ್. ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ನಮಸ್ತೆ ಮೇಡಮ್ ಅಂದೆ. ನಮಸ್ತೆ ಅಮ್ಮ, ಹೇಳಿ. ಅದೇ ಮೇಡಮ್, ಒಂದು ಗ್ಯಾಸ್ಟ್ರಿಕ್ ಜಾಸ್ತಿಯಾಗಿ ಅಲ್ಸರ್ ಥರ ಆಗಿತ್ತು. ಓಕೆ. ಮಾತ್ರೆ ತಗೋತಾ ಇದ್ದು. ಹ್ಞೂ. ಈಗ ಮಾತ್ರೆ ಹೋಗುವಾಗ ಏನು ಮಾಡ್ತದೆ, ಕಾಲು ಕೈ ಮೈ ಎಲ್ಲ ಊದ್ಕೊಳ್ಳುತ್ತೆ. ಓಕೆ. ಗ್ಯಾಸ್ಟ್ರಿಕ್ ಮಾತ್ರೆ ತಿಂದರೂ ಕಾಲು ಕೈ ಊದ್ಕೊಳ್ಳುತ್ತೆ. ಹಾಂ. ಗ್ಯಾಸ್ಟ್ರಿಕ್ ಮಾಮೂಲಿ ಯಾವಾಗಲೂ ಒಂದೊಂದು ದಪ್ಪ ಬರುತ್ತೆ. ಅವಾಗ ಜಾಸ್ತಿ ಇತ್ತು, 7 ತಿಂಗಳು ಗಂಟ ಇತ್ತು. ಓಕೆ. ಅದಕ್ಕೆ ಮಾಡಿದೆ ಮೇಡಮ್. ಓಕೆ. ನೋಡಿ, ಗ್ಯಾಸ್ಟ್ರಿಕ್ ಸುಮಾರು ವರ್ಷದಿಂದ ಇದೆ ಆ್ಯಂಡ್ ಅಲ್ಸರ್ ಕೂಡ ಆಗಿದೆ. ಟ್ರೀಟ್ಮೆಂಟ್ ತೊಗೊಂಡಿದ್ದೀರಾ 7 ಮಂತ್ಸಿಂದ. ಸೊ ಈಗೇನು ಮತ್ತೆ ಮತ್ತೆ ಬರ್ತಿದೆ ಆ್ಯಂಡ್ ಟ್ಯಾಬ್ಲೆಟ್ ತೊಗೊಂಡ್ರು ಕೂಡ ಕೈಕಾಲು ಊತ ಬರ್ತಿದೆ ಹೇಳಿ. ಮತ್ತೆ ಮತ್ತೆ ಅಂದ್ರೆ ನೋವು ಬರಲ್ಲ ಮೇಡಮ್, ಒಂಥರ ಆರಾಗ್ನೆ ಆಗಲ್ಲ, ಉಪ್ಸ ಆಗುತ್ತೆ. ಓಕೆ. ಉಪ್ಸ ಆಗುತ್ತೆ, ಆರಾಗ್ನೆ ಆಗಲ್ಲ, ಒಂಥರ ಕುತ್ತಿಗೆ ಹತ್ರ ಉರಿತದೆ. ಓಕೆ. ಅವಾಗ ಮಾತ್ರೆ ತಗೊಂಡು ಏನಾಗುತ್ತೆ, ಕಾಲು ಕೈ ಎಲ್ಲ ಊತ ಬರುತ್ತೆ ಮೇಡಮ್, ಕೈ ಕಾಲೆಲ್ಲ. ಓಕೆ. ನೋಡಿ, ನೀವು ಹೇಳ್ತಿರೋ ಪ್ರಕಾರ ಇದನ್ನು ಹೆಚ್ಚಾಗಿ ಈಗ ಉರಿ ಬರ್ತಿದೆ, ಗಂಟ್ಲ ಹತ್ರ ಎಲ್ಲ ಹೇಳ್ತಿದ್ದೀರಾ. ಸೊ GERD ಅಂತ ಹೇಳ್ಬೋದು, ಅಂದರೆ ಗ್ಯಾಸ್ಟ್ರೋಇಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸಾರ್ಡರ್ ಅಂತ. ಸೊ ನಿಮಗೆ ಹೋಮಿಯೋಪತಿನಲ್ಲಿ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಇರುತ್ತೆ. ಸೊ ಆಫ್ಟರ್ ಒಂದು ಕಂಪ್ಲೀಟ್ ಕೇಸ್ ಟೇಕಿಂಗ್ ಆದ ನಂತರ, ಅಂದರೆ ನಿಮಗೆ ಯಾವ ಕಾರಣದಿಂದ ಗ್ಯಾಸ್ಟ್ರೈಟಿಸ್ ಬಂದಿದೆ, ಸೊ ವೆದರ್ ಇಟ್ ಇಸ್ ಡ್ಯೂ ಟು ನಿಮ್ಮ ಲೈಫ್ ಸ್ಟೈಲಿಂದ ಇರ್ಬೋದಾ ಅಥವಾ ಫ್ಯಾಮಿಲಿ ಹಿಸ್ಟ್ರಿಯಿಂದ ಇರುವಂಥದ್ದು. ಸೊ ಇದೆಲ್ಲ ಒಂದು ಆಫ್ಟರ್ ಕೌನ್ಸಿಲಿಂಗ್ ಮುಖಾಂತರ ತಿಳ್ಕೊಳ್ಬೋದು. ಸೊ ಒಂದ್ಸರಿ ನೀವು ನಿಮ್ಮ ರಿಪೋರ್ಟ್ಸ್ ಜೊತೆಗೆ ನಿಯರೆಸ್ಟ್ ಬ್ರ್ಯಾಂಚಿಗೆ ವಿಸಿಟ್ ಮಾಡಿ ಮಾ. ಸೊ ಆಫ್ಟರ್ ದ್ಯಾಟ್ ನಾವು ನಿಮಗೆ ಸೂಕ್ತ ಪರಿಹಾರವನ್ನು ತಿಳಿಸ್ಕೊಡ್ಬೋದು. ಎಸ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಇನ್ನು ಬಹಳಷ್ಟು ಜನ ಈ IBS ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ, ಆದರೆ ಅವ್ರಿಗೆ ಗೊತ್ತಿರಲ್ಲ ಇದು IBS ಅಂತ. ಸೊ ಈ IBS ಅಂದರೆ ಏನು? ಸೊ IBS ಅಂತ ಹೇಳಿದಾಗ ಇರಿಟಬಲ್ ಬೌಲ್ ಸಿಂಡ್ರೋಮ್ ಅಥವಾ ಇರಿಟಬಲ್ ಬೌಲ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಸೊ ಯೂಶಲಿ ದ ಲಾರ್ಜ್ ಇಂಟೆಸ್ಟೈನ್ ವಿಲ್ ಬಿ ಅಫೆಕ್ಟೆಡ್ ಅಂತ. ಸೊ ಹೆಚ್ಚಾಗಿ ಅವ್ರಿಗೆ ಸಡನ್ನಾಗಿ ಪೇಯ್ನ್ ಬರುವಂಥದ್ದು ಅಥವಾ ರೆಕರೆಂಟ್ ಬೌಟ್ಸ್ ಆಫ್ ಒಂದು ಪೇಯ್ನ್ ಬರುವಂಥದ್ದು, ಸಡನ್ನಾಗಿ ಸ್ಪ್ಯಾಸ್ಮೋಡಿಕ್ ಪೇಯ್ನ್ ಅಂತಲೇ ಹೇಳ್ಬೋದು. ಇಟ್ ವಿಲ್ ಬಿ ವೆರಿ ಸಿವಿಯರ್. ಅದಾದ ನಂತರ ಅವ್ರಿಗೆ ಐದರ್ ಲೂಸ್ ಟೂಲ್ಸ್ ಆಗ್ಬೋದು ಅಥವಾ ಕಾನ್ಸ್ಟಿಪೇಷನ್ ಆಗುವಂಥದ್ದು. ಸೊ ಅನ್ಸ್ಯಾಟಿಸ್ಫ್ಯಾಕ್ಟ್ರಿ ಪಾಸಿಂಗ್ ಆಫ್ ಸ್ಟೂಲ್ಸ್ ಅಂತ ಹೇಳ್ತೀವಿ. ಸೊ ಅವರು ಪದೇ ಪದೇ ವಾಶ್ರೂಮ್ಗೆ ಹೋಗುವಂಥದ್ದು. ಸೊ ಆ ಸೆನ್ಸೇಷನ್ ಕಂಟಿನ್ಯೂ ಇರುತ್ತೆ. ಸೊ ಇದರಿಂದ ಇಟ್ ಕ್ಯಾನ್ ಲೀಡ್ ಟು ಏನಲ್ ಇಂಜುರಿ, ಸೊ ಅಥವಾ ಪೇಯ್ನ್ ಆಗುವಂಥದ್ದು, ಉರಿ ಬರುವಂಥದ್ದು. ಸೊ ಮಲ್ಟಿಪಲ್ ಪ್ರಾಬ್ಲಮ್ಸ್ಗೆ ಅದು ಲೀಡ್ ಆಗುವಂಥದ್ದು. ಸೊ IBS ಬೇಸಿಕಲಿ ಇಟ್ ಈಸ್ ಅ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್, ಆ ಬ್ರೈನ್ ಗಟ್ ಡಿಸಾರ್ಡರ್ ಅಂತ ಕೂಡ ಹೇಳ್ಬೋದು. ಸೊ ಅವ್ರಿಗೆ ಕಂಟಿನ್ಯೂ ಸೆನ್ಸೇಷನ್ ಇರುತ್ತೆ. ಸೊ ಎಗೈನ್ ಲೈಕ್ ಅವರು ಹೊರಗಡೆ ಹೋಗಬೇಕಾಗಿರ್ಬೋದು ಅಥವಾ ಯಾವುದೇ ರೀತಿ ಕೆಲಸಕ್ಕೆ ಹೋಗಿರಬೇಕಾಗಿರ್ಬೋದು. ಸೊ ಆಂಗ್ಸೈಟಿ ಹೆಚ್ಚಿದ್ದಾಗ ಇಟ್ ಕ್ಯಾನ್ ಟ್ರಿಗರ್ ಓವರ್. ಸೊ ಆಗ ಮತ್ತೆ ಸಿಮ್ಟಮ್ಸ್ ಹೆಚ್ಚಾಗ್ತಾ ಹೋಗುತ್ತೆ. ಒಂದು ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ IBS 15 to 20% ಆಫ್ ದ ಕೇಸಸಲ್ಲಿ ಬರುವಂಥದ್ದು. ಸೊ ಆಲ್ರೆಡಿ ಇಫ್ ದೇ ಆರ್ ಸಫರಿಂಗ್ ಫ್ರಮ್ ಸೈಕಾಲಜಿಕಲ್ ಇಲ್ನೆಸ್ ಅಥವಾ ಆಂಗ್ಸೈಟಿ ನ್ಯೂರೋಸಿಸ್ ಇರ್ಬೋದು ಅಥವಾ ಹಲವಾರು ಪ್ರಾಬ್ಲಮಿಂದ ಮುಂಚೆನೇ ಸಫರ್ ಆಗ್ತಿದ್ದಾಗ ಸೊ ಅದು ಕೂಡ ಕಾರಣ ಆಗುತ್ತೆ. IBSಲ್ಲಿ ನಾವು ಹೆಚ್ಚಾಗಿ ಅವರಿಗೆ ಲಾಸ್ ಆಫ್ ಎಪಟೈಟ್ ಇರ್ಬೋದು ಅಥವಾ ಸಡನ್ ವೆಯ್ಟ್ ಲಾಸ್ ಆಗುವಂಥದ್ದು. ಆ್ಯಂಡ್ ದೆರ್ ಆರ್ 3 ಟೈಪ್ಸ್ನ ನಾವು ನೋಡ್ತೀವಿ. ಸೊ IBSಲ್ಲಿ ಫಸ್ಟ್ ಟೈಪಲ್ಲಿ ಕಾನ್ಸ್ಟಿಪೇಷನ್ ಕಾಣಿಸ್ಕೊಳ್ಳುವಂಥದ್ದು. ಸೊ ಹೆಚ್ಚಾಗಿ ಅವ್ರಿಗೆ ಮಲಬದ್ಧತೆ ಆಗ್ತಾ ಇರುತ್ತೆ ಆ್ಯಂಡ್ ಎಷ್ಟು ಸರಿ ಸ್ಟೂಲ್ ಪಾಸ್ ಮಾಡಿದರೂ ಕೂಡ ಸೊ ಪದೇ ಪದೇ ಹೋಗುವಂತಹ ಸೆನ್ಸೇಷನ್. ಸೊ ಅದು ನೋಡ್ಬೋದು. ಇನ್ನು ಸೆಕೆಂಡ್ ಟೈಪಲ್ಲಿ ಆಲ್ಟರ್ನೇಟ್ ಕಾನ್ಸ್ಟಿಪೇಷನ್ ವಿತ್ ಡಯೇರಿಯಾ ಅಂತ ಹೇಳ್ಬೋದು. ಸೊ ಒಂದ್ಸರಿ ಅವ್ರಿಗೆ ಮಲಬದ್ಧತೆ ಆಗುತ್ತೆ ಫಾಲೋಡ್ ಬೈ ಲೂಸ್ ಟೂಲ್ಸ್. ಇದೇ ರೀತಿ ಅದು ಕಂಟಿನ್ಯೂ ಆಗ್ತಾ ಇರುತ್ತೆ. ಆ್ಯಂಡ್ ದ ಥರ್ಡ್ ಟೈಪ್ ಕಂಟಿನ್ಯೂ ಲೂಸ್ ಟೂಲ್ಸ್ ಆಗುವಂಥದ್ದು ಅಥವಾ ಡಯೇರಿಯಾ ನೋಡುವಂಥದ್ದು. ಸೊ ಇದರಿಂದ ಅವ್ರಿಗೆ ಏನೋ ರೆಕ್ಟಲ್ ಇಂಜುರಿ ಆಗೋದ್ರಿಂದ ಸೊ ಯಾವಾಗ IBSನ ಇಫ್ ಇಟ್ ಇಸ್ ಅನ್ಟ್ರೀಟೆಡ್ ಸೊ ಇಟ್ ಕ್ಯಾನ್ ಅಫೆಕ್ಟ್ ಬೋತ್ ಮೆಂಟಲಿ ಆ್ಯಂಡ್ ಫಿಸಿಕಲಿ. ಸೊ ಅದರಿಂದ ಅವ್ರಿಗೆ ಏನೋ ರೆಕ್ಟಲ್ ಫಿಷರ್ ಆಗುವಂಥದ್ದಿರ್ಬೋದು ಆ್ಯಂಡ್ ಏನಲ್ಲಿ ಇಂಜುರಿ ಆದಾಗ ಪೈಲ್ಸ್ ಆಗುವಂಥದ್ದಿರ್ಬೋದು. ಸೊ ಹೀಗೆ ಹಲವಾರು ಪ್ರಾಬ್ಲಮ್ಸ್ಗೆ ಇಟ್ ಕ್ಯಾನ್ ಲೀಡ್ ಟು ಅಂತ ಹೇಳ್ಬೋದು. ಈ IBS ಮತ್ತು ಗ್ಯಾಸ್ಟ್ರೈಟಿಸ್ ಸಮಸ್ಯೆಗೆ ಮೆಂಟಲ್ ಸ್ಟ್ರೆಸ್ ಕೂಡ ಕಾರಣ ಆಗುತ್ತಾ ಹೇಗೆ ಅಂತ? ಸೊ ಮೋಸ್ಟ್ ಆಫ್ ದಿ ಕೇಸಲ್ಲಿ IBS ಅಂತ ನೋಡಿದಾಗ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತಲೇ ಹೇಳ್ಬೋದು. ಸೊ ಮಾನಸಿಕವಾಗಿ ಖಿನ್ನತೆಗೊಳಗಾಗಿರ್ತಾರೆ, ಡಿಪ್ರೆಷನ್ ಇರುತ್ತೆ ಅಥವಾ ಆಂಗ್ಸೈಟಿ ಪ್ರಾಬ್ಲಮ್ ಇರುತ್ತೆ ಅಥವಾ ಅದರ್ ಹಾರ್ಮೋನಲ್ ಚೇಂಜಸ್ಸಿಂದ ಸಫರ್ ಆಗ್ತಿರ್ತಾರೆ, ಲೈಕ್ ಹೈಪೋಥೈರಾಯ್ಡಿಸಮ್ ಇರ್ಬೋದು. ಸೊ ಅಥವಾ ಇನ್ನು ಮೋಸ್ಟ್ ಆಫ್ ದಿ ಕೇಸಲ್ಲಿ ಹಾರ್ಮೋನಲ್ ಚೇಂಜಸ್ ಇರುತ್ತೆ. ಸೊ ಅದರಿಂದ ಇಟ್ ಕ್ಯಾನ್ ಟ್ರಿಗರ್ ಓವರ್. ಆ್ಯಂಡ್ ಇನ್ನು ಕೆಲವ್ರಿಗೆ ಒತ್ತಡವಾದ ಜೀವನ ಶೈಲಿ ಇದ್ದಾಗ ಲಾಸ್ ಆಫ್ ಸ್ಟ್ರೆಸ್ ಟೆನ್ಷನಿಂದ ಟ್ರಿಗರ್ ಆಗ್ಬೋದು. ಆ್ಯಂಡ್ ಕೆಲವ್ರಿಗೆ ಕೆಲವು ಫುಡ್ ಐಟಮ್ಸ್ ತೊಗೊಂಡಾಗ ಅದರಿಂದ ಸೊ ಅವ್ರಿಗೆ ಅಲರ್ಜಿಕ್ ಇದ್ದಾಗ, ಫಾರ್ ಎಕ್ಸಾಂಪಲ್ ಕೆಲವ್ರಿಗೆ ಮಶ್ರೂಮಿಂದ ಅಲರ್ಜಿ ಇದ್ದಾಗ ಅಥವಾ ಇನ್ನು ಕೆಲವ್ರಿಗೆ ನಾನ್ ವೆಜ್ ಫುಡ್ ಐಟಮ್ಸ್ ತೊಗೊಂಡ್ರೆ ಇಮಿಡಿಯೇಟ್ ಲೂಸ್ ಮೋಷನ್ ಆಗುವಂಥದ್ದು ಅಥವಾ ಹೊಟ್ಟೆ ನೋವು ಕಾಣಿಸ್ಕೊಳ್ಳುವಂಥದ್ದು, ಬರ್ನಿಂಗ್ ಆಗುವಂಥದ್ದು ಕೆಲವು ಫುಡ್ ಐಟಮ್ಸ್ಗೆ ಅದಾಗುತ್ತೆ. ಸೊ ಇನ್ನು ನಾರ್ಮಲ್ ಆಗಿ ಅವರು ಡಯಟ್ ಫಾಲೋ ಮಾಡ್ತಾ ಬಂದಾಗ ಯೂಶ್ವಲಿ ಕೆಲವ್ರಿಗೆ ಆ ಸಿಮ್ಟಮ್ಸ್ ಇರಲ್ಲ.
ಸೊ ಇಟ್ ಡಿಪೆಂಡ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಕೆಲವ್ರಿಗೆ ತುಂಬ ಸಿವಿಯರ್ ಆಗಿ ಕೂಡ ಇದನ್ನು ನೋಡ್ಬೋದು. ಅದರಿಂದ ಲೋಯರ್ ಬ್ಯಾಕ್ ಪೇಯ್ನ್ ಇರ್ಬೋದು, ಅಥವಾ ಯಾವುದೇ ಅವ್ರಿಗೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ, ಡೇ ಟು ಡೇ ಆ್ಯಕ್ಟಿವಿಟೀಸ್ ಕಡೆ ಗಮನ ಕೊಡೋಕ್ಕಾಗ್ತಿರೋದಿಲ್ಲ. ಸೊ ಅದರಿಂದ ಮೋರ್ ಆಫ್ ಡಿಪ್ರೆಷನ್ ಆಗುತ್ತೆ. ಸೊ ಸಮ್ಟೈಮ್ಸ್ ಇಟ್ ಕ್ಯಾನ್ ಲೀಡ್ ಟು ಲೈಕ್ ಸೂಸೈಡಲ್ ಟೆಂಡೆನ್ಸಿ ಆಲ್ಸೋ ಇಫ್ ಇಟ್ ಈಸ್ ಅನ್ಟ್ರೀಟೆಡ್, ಬಿಕಾಸ್ ರಿಪೀಟೇಟಿವ್ ಪ್ರಾಬ್ಲಮ್ ಇರುತ್ತೆ. ಇದರಿಂದ ಅವ್ರಿಗೆ ಯಾವುದೇ ರೀತಿ ಕೆಲಸ ಮಾಡೋದಕ್ಕಾಗಲಿ ಅಥವಾ ಅವರ ಒಂದು ವೆಯ್ಟ್ ಲಾಸ್ ಸಡನ್ನಾಗಿ ಆಗ್ತಾ ಇರುತ್ತೆ. ಸೊ ಅಪೆಟೈಟ್ ಡಿಕ್ರೀಸ್ ಆಗುವಂಥದ್ದು, ಹೀಗೆ ಹಲವಾರು ಒಂದು ಕಾಂಪ್ಲಿಕೇಶನ್ಸ್ನ IBS ಅಲ್ಲಿ ಕೂಡ ನೋಡ್ಬೋದು. ಓಕೆ ಡಾಕ್ಟರ್, ಇನ್ನು ಬಹಳಷ್ಟು ಜನ ಈ ಸಮಸ್ಯೆ ಬಂದಾಗ ಡಾಕ್ಟರ್ ಹತ್ರ ಹೋಗೋ ಬದಲು ಸೆಲ್ಫ್ ಮೆಡಿಕೇಷನ್ ತಗೋತಿರ್ತಾರೆ. ಆ ಮೆಡಿಕಲ್ ಶಾಪ್ಗೆ ಹೋಗಿ ಒಂದೆರಡು ಟ್ಯಾಬ್ಲೆಟ್ಸ್ ತಿನ್ನೋದು, ಅಂದರೆ ಆ ಕ್ಷಣಕ್ಕೆ ಅವ್ರಿಗೆ ಆ ರಿಲೀಫ್ ಸಿಗುತ್ತೆ. ಸೊ ಅದರಿಂದ ಅವರು ಡಾಕ್ಟರ್ ಹತ್ರ ಹೋಗದೆ ನೆಗ್ಲೆಕ್ಟ್ ಕೂಡ ಮಾಡ್ತಾರೆ. ಸೊ ಈ ಸಮಸ್ಯೆಗೆ ನಾವು ಸರಿಯಾದ ಟೈಮಲ್ಲಿ ಟ್ರೀಟ್ಮೆಂಟ್ ತಗೊಳ್ದಲೇ ಇದ್ದರೆ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತ? ಸೊ ಗ್ಯಾಸ್ಟ್ರೈಟಿಸ್ ಅಥವಾ IBS ಇಫ್ ಇಟ್ ಈಸ್ ಅನ್ಟ್ರೀಟೆಡ್ ಇಟ್ ಕ್ಯಾನ್ ಲೀಡ್ ಟು ಮೋರ್ ಕಾಂಪ್ಲಿಕೇಶನ್ಸ್. ಕೆಲವ್ರಿಗೆ ಮೈಲ್ಡ್ ಆಗ್ಬೋದು, ಇನ್ನು ಕೆಲವರಿಗೆ ತುಂಬ ಸಿವಿಯಾರಿಟಿ ಆಗಿ ಕೂಡ ಆಗ್ಬೋದು. ಸೊ ಗ್ಯಾಸ್ಟ್ರೈಟಿಸ್ ಅಂತ ಹೇಳಿದಾಗ ಸೊ ಯೂಶಲಿ ಇಟ್ ಈಸ್ ನೆಗ್ಲೆಕ್ಟೆಡ್. ಸೊ ಮೋಸ್ಟ್ ಆಫ್ ದಿ ಕೇಸಲ್ಲಿ ಸೊ ಅವರು ಮನೆ ಮದ್ದನ್ನು ಟ್ರೈ ಮಾಡ್ತಿರ್ತಾರೆ. ಸೊ ಮೆಡಿಕೇಷನ್ಸ್, ಸೆಲ್ಫ್ ಮೆಡಿಕೇಷನ್, ಆ್ಯಂಟಾಸಿಡ್ಸ್ನ ತೊಗೊಳ್ಳೋವಂಥದ್ದು. ಸೊ ಆಗ ಅವ್ರಿಗೆ ಸ್ವಲ್ಪ ಬೆಟ್ರ್ ಫೀಲ್ ಆಗುತ್ತೆ. ಸೊ ಈಗೇನು ಅವ್ರಿಗೆ ಮತ್ತೆ ಗ್ಯಾಸ್ಟ್ರೈಟಿಸ್ ಆಗ್ತಿದೆ ಅಂದಾಗ ಸೊ ಮತ್ತೆ ಆ್ಯಂಟಾಸಿಡ್ಸ್ನ ತೊಗೊಳ್ಳುವಂಥದ್ದು. ಸೊ ಇದು ರಿಪೀಟೆಡ್ ಆಗಿ ಮಾಡ್ತಿದ್ದಾಗ ಸೊ ಅವ್ರಿಗೆ ಯಾವ ಪ್ರಾಬ್ಲಮ್ ಇದೆ ಅಂತ ರೂಲ್ ಔಟ್ ಆಗೋದಿಲ್ಲ. ಸೊ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಅವರ ಸಿಮ್ಟಮ್ಸ್, ರೋಗ ಲಕ್ಷಣಗಳು ಜಾಸ್ತಿ ಆಗುತ್ತೋ ಸೊ ಸಮ್ಟೈಮ್ಸ್ ಕಂಟಿನ್ಯೂ ವಾಮಿಟಿಂಗ್ ಇರ್ಬೋದು, ವೆಯ್ಟ್ ಲಾಸ್ ಇರ್ಬೋದು, ಸೊ ಅಥವಾ ಅವ್ರಿಗೆ ಹೆಡ್ಏಕ್ ಬರುವಂಥದ್ದು, ಸಡನ್ನಾಗಿ ಸಿವಿಯರ್ ಪೇಯ್ನ್ ಬರ್ಬೋದು. ಸೊ ಈ ಥರ ಇದ್ದಾಗ ಎಂಡೋಸ್ಕೋಪಿ ಮಾಡಿಸುವಂಥದ್ದು. ಸೊ ಯಾವಾಗ ಅವ್ರಿಗೆ ಅಪ್ಪರ್ GI ಎಂಡೋಸ್ಕೋಪಿ ಮಾಡಿದಾಗ ಗೊತ್ತಾಗುವಂಥದ್ದು H. ಪೈಲೋರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದೆಯಾ ಅಥವಾ ಆ್ಯಂಟ್ರಲ್ ಗ್ಯಾಸ್ಟ್ರೈಟಿಸ್ ಇರ್ಬೋದು. ಸೊ ಇನ್ನು ಕೆಲವ್ರಿಗೆ GERD ಇರ್ಬೋದು, ಅಥವಾ ಪೆಪ್ಟಿಕ್ ಅಲ್ಸರ್ಸ್ ಇರ್ಬೋದು, ಡಿಯೋಡಿನಲ್ ಅಲ್ಸರ್ಸ್ ಇರ್ಬೋದು. ಸೊ ಇನ್ನು ರೇರ್ ಕಂಡೀಷನ್ ಸ್ಟಮಕ್ ಕ್ಯಾನ್ಸರ್ ಕೂಡ ಬರ್ಬೋದು, ಅಥವಾ ಇಂಟೆಸ್ಟೈನಲ್ ಕ್ಯಾನ್ಸರ್ ಕೂಡ ಬರ್ಬೋದು. ಸೊ ಹಾಗಾಗಿ ಅರ್ಲಿ ಸ್ಟೇಜಸಲ್ಲಿದೆ, ಅವರಿಗೆ ಸಿಮ್ಟಮ್ಸ್ ಇದೆ ಅಂತ ಹೇಳಿದಾಗ ರೂಲ್ ಔಟ್ ಮಾಡೋದು ಉತ್ತಮ ಅಂತ ಹೇಳಿ. ಓಕೆ ಡಾಕ್ಟರ್, ಒಬ್ಬರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ಕಾರ. ನಮಸ್ತೆ. ಹಲೋ, ಹೇಳಿ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಅಶೋಕ್ ಅಂತ. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ನಮಸ್ತೆ. ಹಲೋ ಡಾಕ್ಟರ್. ಹಾಂ ನಮಸ್ತೆ, ಹೇಳಿ. ಹಲೋ. ಹಲೋ. ತುಂಬ ಹೊಟ್ಟೆ ಒಳಗೆ ಇದಾಗುತ್ತೆ, ಒಂದು ಊಟ ಮಾಡಿದಟ್ಟಿಗೆ. ಹಾಂ ನಮಸ್ತೆ. ಹೇಳಿ ಸರ್, ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಹಾಂ ಮ್ಯಾಮ್, ಊಟ ಮಾಡಿದಟ್ಟಿಗೆ ಹೊಟ್ಟೆ ಭಾಳ ನೋಯುತ್ತೆ. ಓಕೆ. ಅದು ಊಟ ಮಾಡಿದ್ಮೇಲೆ ಒಂಥರ ಬೇರೆ ಆಗ್ಬಿಡುತ್ತೆ. ಊಟ ಮಾಡಿದ ನಿಲ್ಲದಲ್ಲಿ ಹೊಟ್ಟು. ಹಾಂ ಅಷ್ಟೇ ಮ್ಯಾಮ್. ಅದು ಓಕೆ. ಟ್ರೀಟ್ಮೆಂಟ್ ಏನಾದ್ರು ಮಾಡಿದ್ದೀರಾ? ಸ್ಕ್ಯಾನ್ ಮಾಡಿಸಿರುವಂಥದ್ದಾ? ಇಲ್ಲ ಮ್ಯಾಮ್. ಓಕೆ. ಎಷ್ಟು ದಿವಸದಿಂದ ಸಫರ್ ಆಗ್ತಿದ್ದೀರಾ? ಒಂದು 5 ದಿನ ಆಯಿತು ಮ್ಯಾಮ್. ಓಕೆ. ನೋಡಿ, 5 ಡೇಸಿಂದ ಸಫರ್ ಆಗ್ತಿದ್ದೀರಾ ಅಂತ ಹೇಳ್ತಿದ್ದೀರಾ. ಸೊ ಅಕ್ಯೂಟ್ ಅಂತ ಹೇಳ್ಬೋದು. ಸೊ ಹೈಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಸೊ ಮೋಸ್ಟ್ ಆಫ್ ದಿ ಕೇಸಲ್ಲಿ ಸಮ್ಮರ್ ಇದ್ದಾಗ ಸೊ ಹೈಡ್ರೇಷನ್ ಕಮ್ಮಿ ಆಗುತ್ತೆ. ಸೊ ಅದರಿಂದ ಕೂಡ ಈ ಥರ ಸಿಮ್ಟಮ್ಸ್ ಬರ್ಬೋದು. ಸೊ ಹೆಚ್ಚಾಗಿ ವಾಟರ್ ಇಂಟೇಕ್ ಮಾಡಿ, ಆ್ಯಂಡ್ ಬ್ಲ್ಯಾಂಡ್ ಡಯಟ್ ಟು ಬಿ ಫಾಲೋಡ್. ಸ್ಪೈಸಿ ಅಥವಾ ಗ್ರೀನ್ ಚಿಲ್ಲೀಸ್ನ ಅವಾಯ್ಡ್ ಮಾಡುವಂಥದ್ದು. ಮೂರ್ ಆಫ್ ಕರ್ಡ್ ರೈಸ್ ಇರ್ಬೋದು, ಸೊ ಅಥವಾ ಬ್ಲ್ಯಾಂಡ್ ಡಯಟ್ನ ಫಾಲೋ ಮಾಡಿ. ಅದು ಕಮ್ಮಿ ಆಗ್ತಿಲ್ಲ, ಸೊ ಮತ್ತೆ ರಿಕರ್ ಆಗ್ತಿದೆ ಅಂತ ಹೇಳಿದಾಗ ಸೊ ಒಂದ್ಸರಿ ನೀವು ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡ್ಬೋದು. ಸೊ ಆಫ್ಟರ್ ಎಕ್ಸಾಮಿನೇಷನ್ ಇಫ್ ನೀಡೆಡ್ ಇನ್ವೆಸ್ಟಿಗೇಷನ್ ಮಾಡಿಸಿ ಟ್ರೀಟ್ಮೆಂಟ್ ಕೂಡ ಶುರು ಮಾಡ್ಬೋದು. ಎಸ್, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆಯಿಂದ ಬಳಲ್ತಾ ಇರೋರು ಆಹಾರ ಪದ್ಧತಿಯನ್ನು ಯಾವ ರೀತಿ ಫಾಲೋ ಮಾಡಬೇಕು ಅಂತ? So in a dietary changes is very important, especially if they are suffering from IBS. So irritable bowel syndrome ಅಥವಾ ಡಿಸಾರ್ಡರ್ ಇದ್ದಾಗ ಸೊ ಲಾರ್ಜ್ ಇಂಟೆಸ್ಟೈನ್ ವಿಲ್ ಬಿ ಅಫೆಕ್ಟೆಡ್. ಸೊ ಕೆಲವ್ರಿಗೆ ರೂಲ್ ಔಟ್ ಮಾಡಬೇಕಾಗುತ್ತೆ, ಅದು ಅಲ್ಸರೇಟಿವ್ ಕೊಲೈಟಿಸ್ ಇದೆಯಾ ಅಥವಾ ಕ್ರಾನ್ಸ್ ಡಿಸೀಸ್ ಇದೆಯಾ. ಸೊ ಈ ಥರ ಸಮಸ್ಯೆ ಇದ್ದಾಗ ಸೊ ಅವ್ರಿಗೆ ಲಾಂಗ್ ಸ್ಟ್ಯಾಂಡಿಂಗಿಂದ ಇರುತ್ತೆ, ಆ್ಯಂಡ್ ಇಟ್ ಕೆನ್ ಕಾಸ್ ಲೈಕ್ ಮೋರ್ ಆಫ್ ಫಿಷರ್ ಸಿಮ್ಟಮ್ಸ್ ಇರ್ಬೋದು. ಸೊ ಮೋಷನ್ ಆದಮೇಲೆ ಸಿವಿಯರ್ ಬರ್ನಿಂಗ್ ಅಥವಾ ಪೇಯ್ನ್ ಇರ್ಬೋದು, ಸೊ ಇಚ್ಚಿಂಗ್ ಇರ್ಬೋದು, ಹಲವಾರು ಒಂದು ಕಾಂಪ್ಲಿಕೇಶನ್ಸ್ಗೆ ಇಟ್ ಕ್ಯಾನ್ ಲೀಡ್ ಟು. ಸೊ ಅರ್ಲಿ ಸ್ಟೇಜಸಲ್ಲಿ ನೋಟ್ ಡೌನ್ ಮಾಡುವಂಥದ್ದು, ಆ್ಯಂಡ್ ಅವರ ಒಂದು ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ನ ನೋಡಬೇಕಾಗತ್ತೆ. ಸೊ ವೆದರ್ ಇಟ್ ಈಸ್ ಅಕ್ಯೂಟ್ ಅಥವಾ ಕ್ರಾನಿಕ್. ಸೊ ಕೆಲವರಿಗೆ ಅವರ ಒಂದು ಡೈಟ್ರಿ ಚೇಂಜಸ್ಸಿಂದ ಕೂಡ ಸರಿಪಡಿಸುವಂಥದ್ದು. ಸೊ ಹೈಡ್ರೇಷನ್ ಇರ್ಬೋದು, ಆ್ಯಂಡ್ ಪ್ರಾಪರ್ ಸ್ಲೀಪ್ ಇರ್ಬೋದು, ಆ್ಯಂಡ್ ಟೈಮ್ಲಿ ಫುಡ್ ಹ್ಯಾಬಿಟ್ಸ್ ಇರ್ಬೋದು, ಆ್ಯಂಡ್ ಹೊರಗಡೆ ಫುಡ್ನ ಆದಷ್ಟು ಅವಾಯ್ಡ್ ಮಾಡುವಂಥದ್ದು. ಲೈಕ್
ಮೋರ್ ಆಫ್ ಜಂಕ್ ಫುಡ್ ಇರ್ಬೋದು, ಪ್ರೊಸೆಸ್ಡ್ ಮೀಟ್ ಅಥವಾ ಬೇವರೇಜಸ್ ಇರ್ಬೋದು. ಸೊ ಹೆಚ್ಚಾಗಿ ಕೆಫಿನ್ ಇಂಟೇಕ್ ಮಾಡಿದಾಗ ಮೋರ್ ಆಫ್ ಕೆಫಿನ್ ಇಂಡ್ಯೂಸ್ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ. ಸೊ ಇನ್ನು ಕೆಲವರಲ್ಲಿ ಆಲ್ಕೋಹಾಲ್ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು. ಸೊ ಅದರಿಂದ ಕೂಡ ಗ್ಯಾಸ್ಟ್ರೈಟಿಸ್ ಮತ್ತಷ್ಟು ಟ್ರಿಗರ್ ಆಗುತ್ತೆ ಆ್ಯಂಡ್ ಇಟ್ ಕ್ಯಾನ್ ಲೀಡ್ ಟು ಕಾಂಪ್ಲಿಕೇಶನ್ಸ್ ಆಲ್ಸೋ. ಸೊ ಹಾಗಾಗಿ ಅವರ ಒಂದು ಡೈಟ್ರಿ ಚೇಂಜಸ್ ಮಾಡ್ಕೊಳ್ಳುವಂಥದ್ದು ಇಂಪಾರ್ಟೆಂಟ್, ಅಲಾಂಗ್ ವಿತ್ ದ ಫಿಸಿಕಲ್ ಆ್ಯಕ್ಟಿವಿಟಿನ ಮಾಡುವಂಥದ್ದು. ಲೈಕ್ ಸೆಡೆಂಟ್ರಿ ಲೈಫ್ ಸ್ಟೈಲಿಂದ ಹೊರಗಡೆ ಬರಬೇಕಾಗತ್ತೆ. 45 minutes to 1 hour physical activity is a must. So along with that, so ಹೆಚ್ಚಾಗಿ ಹೈಡ್ರೇಷನ್ ಆ್ಯಂಡ್ ಫೈಬರ್ ಐಟಮ್ಸ್ನ ಇಂಟೇಕ್ ಮಾಡುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವಾಗ ಅವರು ಒಂದು ಫೈಬರ್ ಐಟಮ್ಸ್ ಇರೋದಿಲ್ಲ ಅವರ ಡಯೆಟಲ್ಲಿ, ಸೊ ಅದರಿಂದ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ಆಗುವಂಥದ್ದು ಇರ್ಬೋದು, ಸ್ಟೂಲ್ಸಲ್ಲಿ ಬಲ್ಕ್ ಫಾರ್ಮ್ ಆಗೋದಿಲ್ಲ ಆ್ಯಂಡ್ ದಟ್ ಕ್ಯಾನ್ ಲೀಡ್ ಟು ಸೊ ಮೋರ್ ಆಫ್ ಕಾನ್ಸ್ಟಿಪೇಷನ್ ಅಥವಾ ಕೆಲವರಲ್ಲಿ ಪೇನ್ ಅಬ್ಡಮಿನ್ ಎಲ್ಲ ಕಾಣಿಸ್ಕೊಳ್ಳುವಂಥದ್ದು. ಹೆಚ್ಚಾಗಿ ಕಾರ್ಬೋಹೈಡ್ರೇಟ್ಸ್ನ ತೊಗೊಳ್ತಿರ್ತಾರೆ ಅಥವಾ ಸೊ ಕೆಲವರು ಪ್ರೋಟೀನ್ ಇಂಟೇಕ್ ಕೂಡ ಜಾಸ್ತಿ ಮಾಡ್ತಾ ಇರ್ತಾರೆ. ಸೊ ಇನ್ ದಟ್ ಕಂಡೀಷನ್ಸ್ ಅವ್ರಿಗೆ ಬ್ಯಾಲೆನ್ಸ್ ಡಯಟ್ ಮಾಡುವಂಥದ್ದು ಯೂಸ್ಫುಲ್ ಆಗಿರುತ್ತೆ, ಎಸ್ಪೆಷಲಿ ಇಫ್ ದ ಸಫರಿಂಗ್ ಫ್ರಮ್ ಗ್ಯಾಸ್ಟ್ರೈಟಿಸ್ ಅಥವಾ IBS ಅಂತ ಇದ್ದಾಗ. ಸೊ ಆಫ್ಟರ್ ಅವರ ಒಂದು ಕಂಪ್ಲೀಟ್ ಕೇಸ್ ಹಿಸ್ಟ್ರಿ ಆದಮೇಲೆ ಅವ್ರಿಗೆ ಡಯಟ್ ಕೂಡ ಅಡ್ವೈಸ್ ಮಾಡ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಗ್ಯಾಸ್ಟ್ರೈಟಿಸ್ ಮತ್ತು IBS ಸಮಸ್ಯೆಗೆ ಹೋಮಿಯೋ ಕೇರ್ನಲ್ಲಿ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ? ಸೊ ಇನ್ನು ಟ್ರೀಟ್ಮೆಂಟ್ ಪಾರ್ಟ್ ಅಂತ ಬಂದಾಗ, ಸೊ ವಿ ನೀಡ್ ಟು ಸಿ ದ ಕೇಸ್, ಅವ್ರಿಗೆ ಯಾವ ಕಾರಣದಿಂದ ಆಗ್ತಿದೆ. ಆ್ಯಂಡ್ ಕೆಲವರಲ್ಲಿ ಮೋರ್ ದೆನ್ 10 yearsಯಿಂದ ಇರುತ್ತೆ ಕ್ರಾನಿಕ್ ಗ್ಯಾಸ್ಟ್ರೈಟಿಸ್, ಇಯರ್ಸ್ ಟುಗೆದರಿಂದ ಅವ್ರು ಸಫರ್ ಆಗ್ತಿರ್ತಾರೆ. ಸೊ ತುಂಬ ಸಿಮ್ಟಮ್ಸ್ ಜಾಸ್ತಿ ಆಗ್ತಿದೆ. ಸೊ ಆಗ ಅವರು ಟ್ರೀಟ್ಮೆಂಟ್ ಪಡ್ಕೊಳ್ಳೋದಕ್ಕೆ ಬರೋದು. ಸೊ ಹಾಗಾಗಿ ಅರ್ಲಿ ಸ್ಟೇಜಸಲ್ಲೇ ಇದೆ ಅವ್ರಿಗೆ. ಸೊ ಪದೇ ಪದೇ ರೆಕರ್ ಆಗ್ತಿದೆ ಅಂತ ಹೇಳಿದಾಗ ಮೋರ್ ದೆನ್ 3 months to 4 monthsಯಿಂದ ಸಿಮ್ಟಮ್ಸ್ ಇದೆ ಅಂತ ಹೇಳಿದ್ರೆ ಸೊ ರೂಲ್ ಔಟ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಸೊ ಅವ್ರಿಗೆ ತುಂಬ ವರ್ಷದಿಂದ ಇದೆ ಅಂತ ಹೇಳಿದಾಗ ಲಾಂಗ್ ಸ್ಟ್ಯಾಂಡಿಂಗ್ ಟ್ರೀಟ್ಮೆಂಟ್ ಆಲ್ಸೋ ಅಡ್ವೈಸಬಲ್. ಅವ್ರಿಗೆ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಬಿಕಾಸ್ ಇಫ್ ದ ಸಫರಿಂಗ್ ಫ್ರಮ್ ಗ್ಯಾಸ್ಟ್ರೈಟಿಸ್ ಅಲಾಂಗ್ ವಿತ್ ಅದರ್ ಮೆಟಬಾಲಿಕ್ ಡಿಸಾರ್ಡರ್ಸ್ ಲೈಕ್ ಹೈಪರ್ ಟೆನ್ಷನ್ ಇರ್ಬೋದು, ಡಯಾಬಿಟಿಕ್ ಇರ್ಬೋದು, ಅಥವಾ ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಹೀಗೆ ಮಲ್ಟಿಪಲ್ ಮೆಡಿಕೇಷನ್ಸ್ ಅದಕ್ಕೂ ಕೂಡ ತೊಗೊಳ್ತಿರ್ತಾರೆ. ಆ್ಯಂಡ್ ಅದರಿಂದ ಗ್ಯಾಸ್ಟ್ರೈಟಿಸ್ ಹೆಚ್ಚಾದಾಗ ಸೊ ಅವರಲ್ಲಿ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಕೂಡ ಅಡ್ವೈಸಬಲ್ ಅಂತ ಹೇಳ್ಬೋದು. ಸೊ ಆ್ಯಂಡ್ ಹೋಮಿಯೋಪತಿ ಮೆಡಿಸಿನ್ಸ್ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಆಗಿರುತ್ತೆ. ಆ್ಯಂಡ್ ಸೊ ಅವ್ರಿಗೆ ನ್ಯಾಚುರಲ್ ಮೆಡಿಸಿನ್ಸ್ ಇರುತ್ತೆ. ಸೊ ವಿತೌಟ್ ಎನಿ ಅಡ್ವರ್ಸ್ ಎಫೆಕ್ಟ್. ಸೊ ಇನ್ ಕೇಸ್ ಆಫ್ ಪ್ರೆಗ್ನೆನ್ಸಿನಲ್ಲೂ ಕೂಡ ಸೇಫ್ ಇರುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದಿ ಕೇಸಲ್ಲಿ ಪ್ರೆಗ್ನೆಂಟ್ ವಿಮೆನ್ ಸಫರ್ ಆಗ್ತಿರ್ತಾರೆ. ಸೊ ಗ್ಯಾಸ್ಟ್ರೈಟಿಸಿಂದ ಇರ್ಬೋದು ಅಥವಾ ಕಾನ್ಸ್ಟಿಪೇಷನಿಂದ ಇರ್ಬೋದು. ಆ್ಯಂಡ್ ಆಫ್ಟರ್ ಡೆಲಿವರಿ ಆಲ್ಸೋ ಮೋಸ್ಟ್ ಆಫ್ ದಿ ಕೇಸಲ್ಲಿ ಫಿಶರ್ ಕ್ವೈಟ್ ಕಾಮನ್ ಆಗಿ ಕಾಣಿಸ್ಕೊಳ್ಳುತ್ತೆ. ಸೊ ಅಂಥವರು ಕೂಡ ಹೋಮಿಯೋಪತಿ ಮೆಡಿಸಿನ್ಸ್ನ ತೊಗೊಳ್ಬೋದು, ವಿಚ್ ಇಸ್ ಸೇಫ್ ಫಾರ್ ಫೀಡಿಂಗ್ ಮದರ್ ಅಂತ ಕೂಡ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಈ IBSಗೂ ಮತ್ತು ಗ್ಯಾಸ್ಟ್ರೈಟಿಸ್ಗೂ ಇರುವಂಥ ಡಿಫ್ರೆನ್ಸ್ ಏನು? ಸೊ IBS ಅಂತ ಹೇಳಿದಾಗ ಆಲ್ ಆಫ್ ಎ ಸಡನ್ ಅವ್ರಿಗೆ ಸಿಮ್ಟಮ್ಸ್ ಕಾಣಿಸ್ಕೊಳ್ಳುವಂಥದ್ದು, ಸಿವಿಯರ್ ಪೇನ್ ಅಬ್ಡಮಿನ್ ಇರ್ಬೋದು. ಆ್ಯಂಡ್ ಅದ್ರ ಜೊತೆ ಐದರ್ ಕಾನ್ಸ್ಟಿಪೇಷನ್ ಆಗ್ತಾ ಇರುತ್ತೆ ಅಥವಾ ಡಯರಿ ಆಗ್ತಾ ಇರುತ್ತೆ. ಸೊ ಅನ್ಸ್ಯಾಟಿಸ್ಫ್ಯಾಕ್ಟ್ರಿ ಪಾಸಿಂಗ್ ಆಫ್ ಸ್ಟೂಲ್ಸ್ ಅಂತ. ಸೊ ಪದೇ ಪದೇ ಅವರು ವಾಶ್ರೂಮ್ ಯೂಸ್ ಮಾಡಬೇಕು. ಸೊ ಇದನ್ನು ಹೆಚ್ಚಾಗಿ IBS ಅಲ್ಲಿ ನೋಡ್ತೀವಿ. ಸೊ ಇನ್ನು ಗ್ಯಾಸ್ಟ್ರೈಟಿಸಲ್ಲಿ ಸಿಮ್ಟಮ್ಸ್ ಅಂತ ನೋಡಿದಾಗ ಸೊ ಅವ್ರಿಗೆ ಎದೆ ಉರಿ ಬರ್ಬೋದು. ಸೊ ಸಮ್ಟೈಮ್ಸ್ ಓವರ್ ಎರೆಕ್ಟೇಷನ್ಸ್ ಅಂದರೆ ಉಳಿ ತೇಗು ಬರುವಂಥದ್ದು. ಆ್ಯಂಡ್ ಸೊ ಕೆಲವರಲ್ಲಿ ಅಪ್ಪರ್ ಪೇನ್ ಅಬ್ಡಮಿನ್ ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ಚೆಸ್ಟ್ ಟೈಟ್ನೆಸ್ ಇರ್ಬೋದು. ಸೊ ಕೆಲವ್ರಿಗೆ ಬ್ರೆತಿಂಗ್ ಡಿಫಿಕಲ್ಟಿ, ಸಡನ್ನಾಗಿ ಅವ್ರಿಗೆ ಚೆಸ್ಟ್ ಟೈಟ್ನೆಸ್ ಆಗಿ ಸೊ ಉಸಿರಾಡ ಕೂಡ ಶಾರ್ಟ್ನೆಸ್ ಆಫ್ ದಿ ಬ್ರೆತ್ ಆಗ್ಬೋದು. ಸೊ ಇದನ್ನು ಗ್ಯಾಸ್ಟ್ರೈಟಿಸಲ್ಲಿ ನೋಡ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಗೆ ಬೇರೆ ಕಡೆ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ, ಅಂಥವರು ಸಡನ್ನಾಗಿ ಹೋಮಿಯೋಪತಿ ಟ್ರೀಟ್ಮೆಂಟ್ಗೆ ಶಿಫ್ಟ್ ಆಗ್ಬೋದಾ? ಏನಾದರೂ ಪ್ರಾಬ್ಲಮ್ ಆಗುತ್ತಾ ಸಡನ್ ಶಿಫ್ಟಿಂದ ಅಂತ? ಸೊ ಈಗ ಮೋಸ್ಟ್ ಆಫ್ ದಿ ಕೇಸಲ್ಲಿ ಗ್ಯಾಸ್ಟ್ರೈಟಿಸ್ ಇರ್ಬೋದು ಅಥವಾ IBS ಇರ್ಬೋದು ಅಥವಾ H. pylori ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರುವಂಥದ್ದು. ಸೊ ಆಫ್ಟರ್ ರೂಲ್ ಔಟ್ ಆದಾಗ ಸೊ ಅವರು ಟ್ರೀಟ್ಮೆಂಟ್ ಆಲ್ರೆಡಿ ಶುರು ಮಾಡಿರ್ತಾರೆ. ಆ್ಯಂಡ್ ಕೆಲವರು ಟ್ರೀಟ್ಮೆಂಟ್ ತೊಗೊಳ್ತಿದ್ದಾಗ ಸಡನ್ನಾಗಿ ಸ್ಟಾಪ್ ಮಾಡೋಕ್ಕಾಗೋದಿಲ್ಲ. ಸೊ ಗ್ರ್ಯಾಜುವಲಿ ವಿ ನೀಡ್ ಟು ಟೇಪರ್ ದ ಡೋಸ್. ಅವರ ಒಂದು ಡೋಸೇಜ್ನ ಕ್ರಮೇಣ ಕಮ್ಮಿ ಮಾಡುವಂಥದ್ದು. ಸೊ ಅಗೇನ್ ಹೋಮಿಯೋಪತಿ ಮೆಡಿಸಿನ್ಸ್ಗೆ ಶಿಫ್ಟ್ ಮಾಡ್ಬೋದು. ಸೊ ಈಚ್ ಆ್ಯಂಡ್ ಎವ್ರಿ ಕೇಸ್ ಇಟ್ ಇಸ್ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಸೊ ಕೆಲವರು ಡೈರೆಕ್ಟಾಗಿ ಟ್ರೀಟ್ಮೆಂಟ್ ಬರ್ತಾರೆ, ಇನ್ನು ಕೆಲವರು ಆಲ್ರೆಡಿ ಮೆಡಿಕೇಷನ್ಸ್ನ ತೊಗೊಳ್ತಿರ್ತಾರೆ ಅಥವಾ ಆವಾಗವಾಗ ಗ್ಯಾಸ್ಟ್ರಿಕ್ ಆಗ್ತಿದೆ ಅಂತ ಹೇಳಿದಾಗ ಸೆಲ್ಫ್ ಮೆಡಿಕೇಷನ್ ಮಾಡಿರೋರು ಹೆಚ್ಚು. ಸೊ ಅಂಥದ್ದನ್ನು ನೋಡಿಕೊಂಡು ಅವ್ರಿಗೆ ಎಷ್ಟು ದಿವಸಗಳ ಕಾಲ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಸೊ ಅವರ ಡಯಟ್ ಇರ್ಬೋದು, ಲೈಫ್ ಸ್ಟೈಲ್ ಚೇಂಜಸ್ ಯಾವ ಥರ ಮಾಡಿಫಿಕೇಷನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದನ್ನೆಲ್ಲ ಆಫ್ಟರ್ ಕೌನ್ಸಿಲಿಂಗ್ ಅವ್ರಿಗೆ ಅಡ್ವೈಸ್ ಮಾಡ್ಬೋದು. ಓಕೆ, ಇನ್ನು ಈ ಬೇರೆ ಆರೋಗ್ಯ ಸಮಸ್ಯೆ ಇರುವಂಥವರು ಟ್ಯಾಬ್ಲೆಟ್ಸ್ ತಗೊಳ್ತಾ ಇರ್ತಾರೆ. ಸೊ ಇದರಿಂದಾನೂ ಕೂಡ ಈ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಆಗಬಹುದಾ ಅಂತ?
ಸೊ ಹೆಚ್ಚಾಗಿ ವಯಸ್ಕರಲ್ಲಿ ನಾವು ನೋಡಿದಾಗ ಸೊ ಡ್ಯೂ ಟು ಯೂಸೇಜ್ ಆಫ್ ಮಲ್ಟಿಪಲ್ ಮೆಡಿಕೇಷನ್ಸ್ ಅಂತಲೇ ಹೇಳ್ತೀವಿ. ಸೊ ಅವ್ರು ಆಲ್ರೆಡಿ ಆ್ಯಂಟಾಸಿಡ್ಸ್ನ ಕೂಡ ಕೆಲವರು ಅದ್ರ ಜೊತೆಗೆ ತೊಗೊಳ್ತಿರ್ತಾರೆ. ಆ್ಯಂಟಾಸಿಡ್ಸ್ ತೊಗೊಂಡ್ರೂ ಕೂಡ ಅವ್ರಿಗೆ ರಿಲೀಫ್ ಆಗ್ತಿರೋದಿಲ್ಲ. ಸೊ ಏನು ಕಂಟಿನ್ಯೂ ಬರ್ನಿಂಗ್ ಆಗ್ಬೋದು. ಸೊ ಏನೇ ತಿಂದರೂ ಕೂಡ ಅವ್ರಿಗೆ ಚೆಸ್ಟ್ ಟೈಟ್ನೆಸ್ ಆಗುವಂಥದ್ದು, ಎದೆ ಭಾರ ಅನಿಸುವಂಥದ್ದು, ಸೊ ಈ ಥರ ಸಿಮ್ಟಮ್ಸ್ನ ಫೇಸ್ ಮಾಡ್ತಿರ್ತಾರೆ. ಡ್ರಗ್ ಇಂಡ್ಯೂಸ್ಡ್ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ. ಸೊ ಹೆಚ್ಚಾಗಿ ಮೆಡಿಸಿನ್ಸ್ನ ತೊಗೊಳ್ತಿರೋದ್ರಿಂದ ಕೂಡ ಸೊ ಆಲ್ರೆಡಿ ಅವ್ರಿಗೆ ಡಿಸೀಸಿಂದ ಕೂಡ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೈಪೋಥೈರಾಯ್ಡಿಸಮ್ ಇರ್ಬೋದು ಅಥವಾ ಡಯಾಬಿಟಿಕ್ ಇರ್ಬೋದು. ಸೊ ಈ ಥರ ಕೇಸಸಲ್ಲಿ ಅವ್ರಿಗೆ ಡೈಜೆಷನ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಆ್ಯಂಡ್ ಸೊ ಅವರ ಒಂದು ಮೆಟಬಾಲಿಕ್ ಪ್ರೋಸೆಸ್ ಲೋ ಡೌನ್ ಆಗಿರೋದ್ರಿಂದ ಎಸ್ಪೆಷಲಿ ಹೈಪೋಥೈರಾಯ್ಡಿಸಮ್ ಅಂತ ಕೇಸಸಲ್ಲಿ ಒಬೆಸಿಟಿ ಇರ್ಬೋದು, ಅದರಿಂದ ಗ್ಯಾಸ್ಟ್ರೈಟಿಸ್ ಕಾಸ್ ಆಗ್ಬೋದು. ಆ್ಯಂಡ್ ಹೈಪೋಥೈರಾಯ್ಡಿಸಮ್ ಕ್ಯಾನ್ ಲೀಡ್ ಟು ಆ್ಯಂಡ್ PCOD ಇರ್ಬೋದು. ಈಗ ಹಾರ್ಮೋನಲ್ ಚೇಂಜಸ್ಸಿಂದ ಕೂಡ ಸೊ ಅವ್ರಿಗೆ ಅತಿಯಾಗಿ ಒಂದು ತೂಕದ ಜಾಸ್ತಿ ಆದಾಗ ಸೊ ಮಲ್ಟಿಪಲ್ ಮೆಡಿಕೇಷನ್ಸ್ನ ತೊಗೊಳ್ತಿದ್ದಾಗ ಸೊ ಇಟ್ ಕ್ಯಾನ್ ಟ್ರಿಗರ್ ಓಗರ್. ಸೊ ಅದಕ್ಕೆ ಕೂಡ ಹೋಮಿಯೋಪತಿನಲ್ಲಿ ಮೆಡಿಸಿನ್ಸ್ ಇರುತ್ತೆ. ಸೊ ಅಕಾರ್ಡಿಂಗ್ ಟು ದಟ್ ಸೊ ಅವ್ರಿಗೆ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ನ ಕೊಡೋದ್ರಿಂದ ಸೊ ಗ್ರ್ಯಾಜುವಲ್ ಆಗಿ ಅವರ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಯನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದಾ ಅಂತ? ಸೊ ಇದನ್ನು ಡಿಪೆಂಡ್ಸ್ ಅಂತಲೇ ಹೇಳ್ಬೋದು. ಬಿಕಾಸ್ ಎಲ್ಲ ರೀತಿ ಗ್ಯಾಸ್ಟ್ರೈಟಿಸ್ ಒಂದೇ ಥರ ಇರೋದಿಲ್ಲ. ಸೊ ಕೆಲವ್ರಿಗೆ ಆಲ್ರೆಡಿ ಮಲ್ಟಿಪಲ್ ಮೆಡಿಕೇಷನ್ಸ್ನ ತೊಗೊಳ್ತಿರ್ತಾರೆ ಆ್ಯಂಡ್ ಆಲ್ರೆಡಿ ಕಾಂಪ್ಲಿಕೇಶನ್ಸ್ ಕೂಡ ಹೋಗಿರಬಹುದು, ಅಲ್ಸರ್ಸ್ ಆಗಿರಬಹುದು ಅಥವಾ ಸುಮಾರು ವರ್ಷಗಳಿಂದ ಅವರು IBS ಇಂದ ಸಫರ್ ಆಗ್ತಿರ್ತಾರೆ. ಆ್ಯಂಡ್ ಹೋಮಿಯೋಪತಿನಲ್ಲಿ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ನ ಕೊಡೋದ್ರಿಂದ ಫರ್ದರ್ ಕಾಂಪ್ಲಿಕೇಶನ್ಸ್ ಕ್ಯಾನ್ ಬಿ ಅವಾಯ್ಡೆಡ್. ಸೊ ಅವ್ರಿಗೆ ಮತ್ತೆ ಅದರಿಂದ ಬೇರೆ ಬೇರೆ ಪ್ರಾಬ್ಲಮ್ಸ್ ಏನಾಗುತ್ತೆ ಅದನ್ನು ಅವಾಯ್ಡ್ ಮಾಡುವಂಥದ್ದಿರ್ಬೋದು. ಆ್ಯಂಡ್ ಅದ್ರ ಜೊತೆಗೆ ಇರೋ ಆಲ್ರೆಡಿ ಸಿಮ್ಟಮ್ಸ್ ಏನಿದೆ ಸೊ ಗ್ರ್ಯಾಜುವಲ್ ಆಗಿ ಅದು ಕ್ರಮೇಣವಾಗಿ ಕಮ್ಮಿ ಆಗ್ತಾ ಬರ್ಬೋದು. ಸೊ ಈಗೇನು ಇಟ್ ಡಿಪೆಂಡ್ಸ್. ಕೆಲವ್ರಿಗೆ ಫ್ಯೂ ಮಂತ್ಸಲ್ಲಿ ಅದು ಬೆಟ್ರ್ ಆಗ್ಬೋದು, ಇನ್ನು ಕೆಲವ್ರಿಗೆ ಫ್ಯೂ ಇಯರ್ಸ್ ಆಫ್ ಟ್ರೀಟ್ಮೆಂಟ್ ಕೂಡ ಬೇಕಾಗ್ಬೋದು. ಸೊ ಇಟ್ ಡಿಪೆಂಡ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಸೊ ಇಂಡಿವಿಜುವಲ್ ಆ್ಯಂಡ್ ಹೋಲಿಸ್ಟಿಕ್ ಅಪ್ರೋಚ್ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಆಫ್ಟರ್ ಕಂಪ್ಲೀಟ್ ಕೇಸ್ ಟೇಕಿಂಗ್ ಆದ ನಂತರ ಇಫ್ ನೀಡೆಡ್ ನೆಸೆಸರಿ ಇನ್ವೆಸ್ಟಿಗೇಷನ್ಸ್ನ ಮಾಡುವಂಥದ್ದು, CBC ಇರ್ಬೋದು, ASR ಇರ್ಬೋದು, ಆ್ಯಂಡ್ H. pylori ಟೆಸ್ಟ್ ಇರ್ಬೋದು, ಆ್ಯಂಡ್ ಅಪ್ಪರ್ GI ಎಂಡೋಸ್ಕೋಪಿ ಅಥವಾ ಕಲೋನೋಸ್ಕೋಪಿ ಇಫ್ ನೀಡೆಡ್ ಅದನ್ನು ಅಡ್ವೈಸಬಲ್ ಮಾಡುವಂಥದ್ದು. ಸೊ ತದನಂತರ ಅವ್ರಿಗೆ ಟ್ರೀಟ್ಮೆಂಟ್ನ ಎಷ್ಟು ಡ್ಯೂರೇಷನ್ ಕಾಲ ಬೇಕಾಗುತ್ತೆ ಸೊ ಅದನ್ನು ತಿಳಿಸ್ಕೊಡ್ಬೋದು. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರೆ. ಸೊ ಈ ಸಮಸ್ಯೆಗಳು ಕಾಡಬಾರ್ದು ಅಂದರೆ ಯಾವೆಲ್ಲ ಪ್ರಿಕಾಷನ್ಸ್ನ ನಾವು ತೊಗೊಳ್ಬೇಕು ಅಂದರೆ ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಬಗ್ಗೆ? ಸೊ ನವಡೇಸ್ ಹೆಚ್ಚಾಗಿ ನಾವು ನೋಡ್ತೀವಿ. ಸೊ ಮೋಸ್ಟ್ ಆಫ್ ದ ಕೇಸಲ್ಲಿ ಗ್ಯಾಸ್ಟ್ರೈಟಿಸ್ ಅಂತಲೇ ಹೇಳ್ತಾರೆ. ಸೊ ಕೆಲವರಿಗೆ ಫರ್ಮೆಂಟೆಡ್ ಫುಡ್ ಆಗಿರ್ಬೋದು. ಸೊ ತೊಗೊಂಡ ತಕ್ಷಣ ಇಮಿಡಿಯೇಟ್ ಸಿಮ್ಟಮ್ಸ್ ಆಗುತ್ತೆ. ಆ್ಯಂಡ್ ಕೆಫೀನ್ ಇಂಟೇಕ್ ಆಗಿರುವಂಥದ್ದು ಇರ್ಬೋದು, ಅಥವಾ ಕೆಲವರಿಗೆ ಬೆವ್ರೇಜಸ್ ಹೆಚ್ಚಾಗಿ ಅಥವಾ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಇರ್ಬೋದು. ಸೊ ಮಲ್ಟಿಪಲ್ ಫ್ಯಾಕ್ಟರ್ಸಿಂದ ಗ್ಯಾಸ್ಟ್ರೈಟಿಸ್ ಕೆಲವರಿಗೆ ಟ್ರಿಗರ್ ಆಗ್ಬೋದು. ಸೊ ಅದನ್ನು ಅವರು ಹೆಚ್ಚಾಗಿ ತೊಗೊಳ್ಬಾರ್ದು. ಸೊ ಲಿಮಿಟೆಡ್ ಇಟ್ಕೊಳ್ಬೇಕಾಗತ್ತೆ. ಸೊ ಅಲಾಂಗ್ ವಿತ್ ದಟ್ ಪ್ರಾಪರ್ ಬ್ಯಾಲೆನ್ಸ್ ಡಯಟ್ ಆ್ಯಂಡ್ ಟೈಮ್ಲಿ ಫುಡ್ ಇಂಟೇಕ್ ಅಂತ. ಸೊ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿ ಸೊ ಇನ್ಸ್ಟೆಡ್ ಆಫ್ ದಟ್ ಬೆವರೇಜಸ್ನ ತೊಗೊಂಡಾಗ ಸೊ ಅಗೇನ್ ಅವ್ರಿಗೆ ಆಫ್ಟರ್ನೂನ್ ಹೊತ್ತಿಗೆ ತುಂಬಾ ಸಿವಿಯರ್ ಗ್ಯಾಸ್ಟ್ರೈಟಿಸ್ ಆಗ್ಬೋದು. ಆ್ಯಂಡ್ ಆಫ್ಟರ್ ಟೇಕಿಂಗ್ ದ ಫುಡ್ ಇಮಿಡಿಯೇಟ್ಲಿ ಅವ್ರಿಗೆ ಪೇನ್ ಅಬ್ಡಮೆನ್ ಬರುವಂಥದ್ದು ಅಥವಾ ಲೂಸ್ ಟೂಲ್ಸ್ ಆಗ್ಬೋದು. ಈ ಥರ ಸಿಮ್ಟಮ್ಸ್ನ ಕೆಲವರು ಫೇಸ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ಟೈಮ್ಲಿ ಫುಡ್ ಹ್ಯಾಬಿಟ್ನ ಫಾಲೋ ಮಾಡಬೇಕಾಗತ್ತೆ. ಆ್ಯಂಡ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಥ್ರೂ ಮೆಡಿಟೇಷನ್ಸ್ ಅಥವಾ ಡೀಪ್ ಬ್ರೀತಿಂಗ್ ಎಕ್ಸಸೈಸ್ ವಿಲ್ ಬಿ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಸೊ ಅಲಾಂಗ್ ವಿತ್ ದ ಪ್ರಾಪರ್ ಫಿಸಿಕಲ್ ಆ್ಯಕ್ಟಿವಿಟಿ, ಎಕ್ಸಸೈಸ್ ಇರ್ಬೋದು. ಸೊ ಅಥವಾ ಅವರು ಹೆಚ್ಚಾಗಿ ಜಂಕ್ ಫುಡ್ನ ಅವಾಯ್ಡ್ ಮಾಡುವಂಥದ್ದು, ಪ್ರೊಸೆಸ್ಡ್ ಫುಡ್ ಐಟಮ್ಸ್ ಅಥವಾ ಸ್ಟೋರ್ಡ್ ಫುಡ್ ಐಟಮ್ಸ್ನ ಆದಷ್ಟು ಅವಾಯ್ಡ್ ಮಾಡಿ ಫ್ರೆಶ್ ವೆಜಿಟೇಬಲ್ಸ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ಅದನ್ನು ಕನ್ಸ್ಯೂಮ್ ಮಾಡಬೇಕಾಗತ್ತೆ. ಆ್ಯಂಡ್ ಹೈಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅಟ್ಲೀಸ್ಟ್ 8 to 10 glasses ಆಫ್ ವಾಟರ್ ಪರ್ ಡೇ. ಸೊ ಅದನ್ನು ಫಾಲೋ ಮಾಡೋದು ಉತ್ತಮ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಸಣ್ಣ ಮಕ್ಕಳಲ್ಲೂ ಕೂಡ ಈ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಕಾಣಿಸುತ್ತಾ ಅಂತ? ಯಾಕಂದರೆ ಅವ್ರು ಹೆಚ್ಚಾಗಿ ಹಾಲು ಕುಡಿತಾ ಇರ್ತಾರೆ. ಸೊ ಹಾಗಾಗಿ ಸೊ ಸಮ್ ಕೇಸಸ್ ಇಟ್ ಈಸ್ ಪಾಸಿಬಲ್ ಅಂತ ಹೇಳ್ಬೋದು. ಈಗ ಮೋಸ್ಟ್ ಆಫ್ ದಿ ಕಿಡ್ಸಲ್ಲಿ ನಾವು ನೋಡೋದಾದರೆ ಅವರು ಹೆಚ್ಚಾಗಿ ವೆಜಿಟೇಬಲ್ಸ್ನ ತೊಗೊಳ್ಳೋದಿಲ್ಲ. ಆ್ಯಂಡ್ ನವಡಿ ಈಸ್ ಮೋರ್ ಆಫ್ ಜಂಕ್ ಫುಡ್ಗೆ ಮೊರೆ ಹೋಗಿರ್ತಾರೆ. ಕೆಲವರು ಹೆಚ್ಚಾಗಿ ತೊಗೊಳ್ತಿರ್ತಾರೆ. ಆ್ಯಂಡ್ ಜ್ಯೂಸಸ್ ಇರ್ಬೋದು. ಸೊ ಹೆಚ್ಚಾಗಿ ಪ್ಯಾಕ್ಡ್ ಜ್ಯೂಸಸ್ ತೊಗೊಳ್ಳುವಂಥದ್ದು ಅಥವಾ ಜಂಕ್ ಫುಡ್ ಮೈದಾ ಬೇಸ್ಡಿಂದ ಅವ್ರಿಗೆ ಒಂದು ಅಬ್ಡಮಿನ್ ಹಾರ್ಡ್ ಆಗ್ಬೋದು. ಆ್ಯಂಡ್ ದಟ್ ಕೆನ್ ಟ್ರಿಗರ್ ಅಂದರೆ ಹೆಚ್ಚಾಗಿ ಪೇನ್ ಅಬ್ಡಮಿನ್ ಕಾಣಿಸ್ಕೊಳ್ಳುವಂಥದ್ದು. ಅದರಿಂದ ಮೋಸ್ಟ್ ಆಫ್ ದಿ ಕೇಸಲ್ಲಿ ಕಿಡ್ಸಲ್ಲಿ ನೋಡೋದಾದರೆ ಮಲಬದ್ಧತೆ ಕಾಣಿಸ್ತಾ ಇರುತ್ತೆ. ಸೊ ಕೆಲವ್ರಿಗೆ 2 days ಆದರೂ 3 days ಆದರೂ ಮೋಷನ್ ಪಾಸ್ ಮಾಡೋದಿಲ್ಲ. ಸೊ ಈ ಥರ ಕೂಡ ಕಂಪ್ಲೇಂಟ್ಸ್ ಮೋಸ್ಟ್ ಆಫ್ ದಿ ಕಿಡ್ಸಲ್ಲಿ ನೋಡ್ತೀವಿ. ಸೊ ಅವರಲ್ಲಿ ವೆಜಿಟೇಬಲ್ಸ್ನ ಹೆಚ್ಚಾಗಿ ಕೊಡೋದು ಇಂಪಾರ್ಟೆಂಟ್ ಆಗುತ್ತೆ. ಐದರ್ ಥ್ರೂ ಸೂಪ್ಸ್ ಇರ್ಬೋದು. ಸೊ ಅಥವಾ ಅದರ್ ಅವ್ರಿಗೆ ಅಟ್ರಾಕ್ಟಿವ್ ಫುಡ್ ಟೈಪ್ ಮಾಡಿಕೊಡುವಂಥದ್ದು. ಸೊ ಇದರಿಂದ ಮಕ್ಕಳಲ್ಲಿ ಕಾನ್ಸ್ಟಿಪೇಷನ್ ಆಗೋದಿಲ್ಲ. ಆ್ಯಂಡ್ ಹೈಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಮೋಸ್ಟ್ ಆಫ್ ದಿ ಕಿಡ್ಸಲ್ಲಿ ಹೈಡ್ರೇಷನ್ ಇಲ್ಲದೆ ಇರೋದ್ರಿಂದ ಕೂಡ ಕಾರಣ ಆಗ್ಬೋದು. ಸೊ ವಾಟರ್ ಇಂಟೇಕ್ನ ಇನ್ಕ್ರೀಸ್ ಮಾಡೋದು ಕೂಡ ಉತ್ತಮ ಅಂತ ಹೇಳ್ಬೋದು.
ಎಸ್ ಡಾಕ್ಟರ್, ಇನ್ನು ಇಷ್ಟೊತ್ತು ನಮ್ಮ ಜೊತೆ ಇದ್ದು ಬಹಳಷ್ಟು ವಿಷಯಗಳನ್ನ ತಿಳಿಸಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ IBS ಮತ್ತು ಗ್ಯಾಸ್ಟ್ರೈಟಿಸ್ ಸಮಸ್ಯೆಯ ಬಗ್ಗೆ ಬಹಳಷ್ಟು ವಿಷಯಗಳನ್ನ ತಿಳಿದುಕೊಂಡ್ವಿ. ಇನ್ನು ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ TV ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ನೀವು ಕಾಲ್ ಮಾಡಬಹುದು, ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು, ಭೇಟಿ ಆಗಬಹುದು, ಜೊತೆಗೆ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡುತ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550